ನಮಸ್ಕಾರ. ಜಿ ಅಚೀವರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಇವತ್ತು ಜಿ ಅಚೀವರ್ಸ್ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಪರಿಚಯ ಮಾಡಿಕೊಡ್ತಿರುವಂತಹ ಈ ವ್ಯಕ್ತಿ ಒಂದು ಕೈಗೆ ಕೊಟ್ಟಿದ್ದು ಇನ್ನೊಂದು ಕೈಗೆ ಗೊತ್ತಾಗಬಾರದು ಅನ್ನುವಂತಹ ಮನೋಭಾವವನ್ನು ಹೊಂದಿದವರು. ಆದರೆ ಇವರ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ನಡೆಯುತ್ತೆ. ರಾಜಕಾರಣಕ್ಕೆ ಬರ್ತಾರೆ. ಆವಾಗ ಗೊತ್ತಾಗತ್ತೆ ತಾನು ಮಾಡಿದಂತಹ ಸಹಾಯದ ಲೆಕ್ಕ ಅನ್ನುವಂಥದ್ದು. ಯಾಕಂದ್ರೆ ಹಲವಾರು ಸಂದರ್ಭದಲ್ಲಿ ಜನಸಾಮಾನ್ಯರು ಕಷ್ಟಗಳು ಅಂತಿರ್ತಾರೆ. ಆ ಕಷ್ಟದ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಜನಸೇವೆಯನ್ನ ಮಾಡಬೇಕು ಅಂದಾಗ ರಾಜಕಾರಣ ಒಂದು ಮಾರ್ಗವಾದರೆ ಹೇಗೆ ಅಂತ ಯೋಚನೆ ಮಾಡಿ ಇವತ್ತು ರಾಜಕೀಯದಲ್ಲೂ ಕೂಡ ಸಕ್ರಿಯರಾಗಿದ್ದಾರೆ. ಅವರೇ ಜೆ ವೆಂಕಟೇಶ್. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಜನಸೇವೆ ಮಾಡೋದಕ್ಕೆ ಬೇಕಾದಷ್ಟು ಮಾರ್ಗಗಳಿದ್ದಾವೆ. ಅವುಗಳನ್ನೆಲ್ಲ ಅನುಸರಿಸಿ ಇವತ್ತು ರಾಜಕೀಯದಲ್ಲೂ ಇದ್ದೀರಿ. ಜನರನ್ನ ನೀವು ಯಾವ ರೀತಿ ಅವರ ಸಮಸ್ಯೆಗೆ ಸ್ಪಂದಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜನರ ಪರವಾಗಿ ನೀವು ನಿಂತ್ಕೊಂಡಿದ್ದೀರಿ. ನನಗೆ ಮೂಲ ವಿಚಾರ ಅಂದರೆ ಜನರಿಗೆ ಸೇವೆ ಮಾಡಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತು ಅಂತ? ಜನದ ಸೇವೆ ಮಾಡಬೇಕು ಅಂತಂದರೆ ಮೂಲತಃ ಈ ಒಂದು ಥಿಂಕಿಂಗ್ ಬಂದು ನಮ್ಮ ತಂದೆಯಿಂದ. ಈ ಒಂದು ಸಣ್ಣ ಥಾಟ್ ಬಂದು ನಮ್ಮ ತಂದೆ ಅವ್ರು ಮಾಡ್ತಾ ಇದ್ದೆ ನೋಡಿ ನೋಡಿ ನಾವು ಬೆಳೆದಿದ್ದು. ನಿಮ್ಮ ತಂದೆಯವರು? ಹೌದು, ನಮ್ಮ ತಂದೆಯವರು. ನಮ್ಮದು ಫ್ಯಾಕ್ಟ್ರಿ ಇತ್ತು, ನಮ್ಮದು ವೆಲ್ಡಿಂಗ್ ಶಾಪ್ ಇತ್ತು. ಆಲ್ಮೋಸ್ಟ್ 81 79 80 ಅವಾಗಿಂದನೂ ಫ್ಯಾಕ್ಟ್ರಿ ಇತ್ತು. ಅವ್ರು ಏನೇನು ಮಾಡ್ತಿದ್ರು ನೋಡಿ ನೋಡಿ ಅದ್ರ ಸ್ವಲ್ಪ ನಾವು ಕಲ್ತ್ಕೊಂಡಿದ್ದು ಅಷ್ಟೇ. ಅಂದರೆ ಒಳ್ಳೆ ಕೆಲಸ ಮಾಡ್ತಾಯಿದ್ರು ಅಂತ ನಾವು ಮಾಡಿದ್ವಿ. ಇಂಥದ್ದು ಯಾವುದೋ ಪರ್ಟಿಕ್ಯುಲರ್ ಘಟನೆಯಿಂದ ಏನೋ ಪ್ರೇರಣೆ ಆಗಿದ್ದು ಆ ಥರದ್ದೆಲ್ಲ ಏನೂ ಇಲ್ಲ. ಸಾಮಾನ್ಯವಾಗಿ ನಮ್ಮ ತಂದೆ ಎಲ್ಲರೂ ಹೆಲ್ಪ್ ಮಾಡೋರು. ಅದನ್ನ ನೋಡಿ ನಾವು ಬೆಳೆದ್ವಲ್ಲ, ಅದು ನಮಗೆ ಬಂತು ಅಷ್ಟೇ. ನಿಮ್ಮ ಬಾಲ್ಯ ಹೆಂಗಿತ್ತು? ಅಂದರೆ ಕಷ್ಟದ ಜೀವನನ ಅಥವಾ ಎಲ್ಲವೂ ಸುಭಿಕ್ಷವಾಗಿತ್ತು, ಈ ಥರ ಬಂದಿದ್ದ ಹೇಗೆ ಅಂತ? ಇಲ್ಲ, ನನ್ನ ಬಾಲ್ಯದಲ್ಲಿ ನಾವು ಕಷ್ಟ ಅನ್ನೋದು ನೋಡೇ ಇಲ್ಲ. ಯಾಕಂದ್ರೆ ಆಲ್ಮೋಸ್ಟ್ ನಮ್ಮ ತಂದೆ ಜಯರಾಮ್ ಅಂತ, ನಮ್ಮ ಅಮ್ಮ ಲಕ್ಷ್ಮಮ್ಮ ಅಂತ. ನಾವು ಸಣ್ಣ ವಯಸ್ಸಿಂದ ನಮ್ಮ ಕಷ್ಟ ಅನ್ನೋದೇ ಅವ್ರು ತೋರಿಸಿಲ್ಲ. ಅಷ್ಟು ಚೆನ್ನಾಗಿ ಬೆಳೆಸಿದ್ರು ನಮ್ಮನ್ನು. ಇಲ್ಲಿವರೆಗೂ ಆಲ್ಮೋಸ್ಟ್ ನಮ್ಮ ತಂದೆ 2014 ತೀರೋದ್ರು. ಅಲ್ಲಿ ಆಲ್ಮೋಸ್ಟ್ ಅಲ್ಲಿವರೆಗೂ ನಮಗೆ ಕಷ್ಟ ಅಂತ ಗೊತ್ತಿಲ್ಲ. ಅದಾದ್ಮೇಲೆ ಅವ್ರು ಏನು ಜವಾಬ್ದಾರಿ ಹೊತ್ತಿದ್ರು ಅಂತ ನಮಗೆ ಜವಾಬ್ದಾರಿ ಬಂದ್ಮೇಲೆ ಗೊತ್ತಾಗಿದ್ದು. ನಿಜ ಜೀವನ ಅವಾಗ ಗೊತ್ತಾಗಿದೆ. ಹಂಗಾದ್ರೆ ಆ 2014 ಆ ಸನ್ನಿವೇಶವನ್ನ ಹೇಳ್ಬೋದಾ, ಹೆಂಗಿತ್ತು? ಇಲ್ಲ, ಆಲ್ಮೋಸ್ಟ್ ಆಗೇನು ಅಂತಂದ್ರೆ ನಮ್ದು ಒಂಥರ ಏನೋ ನೆಗೆಟಿವ್ ಪೀರಿಯಡ್ ಅಂತ ಗೊತ್ತಾ. ಆ ನೆಗೆಟಿವ್ ಪೀರಿಯಡ್ ಸ್ಟಾರ್ಟ್ ಆಗಿದ್ದು ನಮ್ಗೆ ಆಲ್ಮೋಸ್ಟ್ 2009 2009 ಆಲ್ಮೋಸ್ಟ್ ಅವ್ರ ಆರೋಗ್ಯ ಹದಗೆಡ್ತು, ನಮ್ದು ಬಿಸ್ನೆಸ್ ಲಾಸ್ ಆಯಿತು. ಸೊ ಹೀಗೆಲ್ಲ ಕಷ್ಟದ ಸಿಚುವೇಶನ್ ನೋಡಿ 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 2014 ಇಸ್ವಿಲಿ ಅವರು ಸತ್ತೋದ್ರು. 2014 ಆಲ್ಮೋಸ್ಟ್ ನಂಗೆ ಗೊತ್ತಿಲ್ಲ, ಏಪ್ರಿಲಲ್ಲಿ ಅವರು ತೀರೋದ್ಮೇಲೆ. ಸೊ ಅವರ ಒಂದು ಆಬ್ಸೆನ್ಸು ನನ್ನ ಲೈಫಲ್ಲಿ ಎಷ್ಟು ದೊಡ್ಡ ಪ್ರೆಸೆನ್ಸನ್ನು ಸೃಷ್ಟಿ ಮಾಡ್ತು ಅಂತ ಇಲ್ಲಿವರು ತಿಳ್ಕೊತಾನೆ ಇದ್ದೀನಿ. ಇನ್ನೊಂದು ಎಂಡಿಲ್ಲ, ನೆವರ್ ಎಂಡಿಂಗ್, ಅದು ಹೋಗ್ತಾನೆ ಇದೆ ಇನ್ನೊಂದು. ಹೆಂಗ್ ಜೊತೆಯಾಗಿದ್ರು ನಿಮ್ಮ ತಂದೆ ನಿಮ್ಗೆ? ಅಂದ್ರೆ ಒಂದು ಬಲ, ಒಂದು ಶಕ್ತಿ ಅನ್ನೋದಂತೂ ಗೊತ್ತಾಗ್ತಾ ಇದೆ. ತಂದೆ ಅಂದ್ರೇನೆ ಶಕ್ತಿ ಅಲ್ವಾ? ತಂದೆ ಅಂತ ಒಂದು ಪಕ್ಕದಲ್ಲಿ ಅದೊಂದು ಪಿಲ್ಲರ್ ತರ ಅದು. ತಂದೆ ಜೊತೆ ಇದ್ರೆ ಪವರೇ ಬೇರೆ. ತಾಯಿ ಅಂದ್ರೆ ಪ್ರೀತಿ, ತಂದೆ ಅಂದ್ರೆ ಪವರ್. ತಂದೆ ಇದ್ರೆ ಯಾವ್ದಕ್ಕೂ ಹೆದರ್ಕೊಳ್ಳೋ ಯೋಚನೆ ಇಲ್ಲ, ನನ್ನ ಬೆನ್ನಿಂದ ಒಬ್ರು ಇದಾರೆ ಅಂತ ಧೈರ್ಯ. ತಂದೆ ಅಂದ್ರೆ ಧೈರ್ಯ. ತಂದೆ ಅಂದ್ರೆ ಅದೊಂಥರ ಹೆಂಗೆ ಅಂದ್ರೆ ಗಟ್ಟಿ ಮನ್ಸು ಅಂತೀವಲ್ಲ, ಕರೆಕ್ಟ್. ಒಳಗೆ ಮೃದು. ಎಲ್ಲ ತಂದೆನೂ ಅಷ್ಟೇ, ಒಳಗೆ ಮೃದು, ಹೊರಗಡೆ ಸಿಕ್ಕಾಪಟ್ಟೆ ಗಟ್ಟಿ. ಬೈದ ತಕ್ಷಣ ತಂದೆ ಓ ಅಂತಾರೆ, ಹಂಗೆ ನಾನು ಬೈತ ಜಾಸ್ತಿ ಪ್ರೀತಿ ಇದೆ ಅಂತ ಅರ್ಥ. ಅದು ಕರೆಕ್ಟ್. ಸೊ ನಿಮ್ಮ ಬಿಸ್ನೆಸ್ ಏನಾದ್ರು ಲಾಸ್ ಆಯ್ತಾ 2014 ಅನ್ನೋದು, ಅಥವಾ ಅಲ್ಲೇನಾದ್ರು ಫ್ಲಕ್ಚುಯೇಷನ್ ಅನ್ನೋದಾಯ್ತಾ? ಮತ್ತೆ ಹೆಂಗೆ ನೀವು ಅಲ್ಲಿ ಮತ್ತೆ ಸ್ಟ್ರಾಂಗ್ ಆಗಿ ಬಿಸ್ನೆಸ್ ಫೀಲ್ಡ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಆಲ್ಮೋಸ್ಟ್ ಏರಿಳಿತಗಳು ಕಾಮನ್. ಬಟ್ ನಮ್ಗೆ ಅದು ಏನಂತಾರೆ, ಪಾಸಿಟಿವ್ ಪೀರಿಯಡ್ ನೋಡಿ 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 ದೇವ್ರ ಒಂದ್ಸರಿ ನೆಗೆಟಿವ್ ನೋಡು ಅಂತ ಕೊಟ್ಟಿದ್ದಾನೆ ಅಷ್ಟೇನೆ. ಹೊಸ ಅನುಭವ ಅದು. ಹೊಸ ಅನುಭವ ಅಲ್ಲ, ಹೊಸ ಜೀವನ. ಅದು ಅನುಭವ ಲೆಕ್ಕವಲ್ಲ, ಜೀವನನೇ ಹೊಸ ಜೀವನ ಶುರು ಆಯ್ತು. ಹೆಚ್ಚಿಗೆ ಒಂದು 100 ಜನ ಕೆಲಸ ಮಾಡ್ತಾ ಇದ್ರು. ಆಲ್ಮೋಸ್ಟ್ 100ರಲ್ಲಿ -70, 50, 30, 10, 8, ಕೊನೆಗೆ 2 ಲಾಸ್ಟಲ್ಲಿ 0 ಆಗೋಯ್ತು. ಈ ಮಟ್ಟಕ್ಕೆ ಬಿಸ್ನೆಸ್ ಲಾಸ್ ಆಗಿ ಈಗ ಸ್ವಲ್ಪ ಸ್ಟ್ಯಾಂಡರ್ಡ್ ನಡೀತಾ ಇದೆ. ಜಾಸ್ತಿ ಇದೆ ಅಂತನೂ ಅಲ್ಲ, ಕಮ್ಮಿ ಇದೆ ಅಂತನೂ ಅಲ್ಲ, ಓಕೆ, ತಕ್ಕ ಮಟ್ಟಿಗೆ ಜೀವನ ಮಾಡೋದಕ್ಕೆ ತೊಂದರೆ ಇಲ್ಲ, ಅಷ್ಟು ಬಿಸ್ನೆಸ್ ಇದೆ, ಮಾಡ್ಬೋದು. ಹೋಗಿ ಇದು ಬಿಸ್ನೆಸ್ ನನಗೆ ಲಾಸ್ ಆಗ್ತಾ ಇದೆ, ಇದನ್ನ ನಾನು ಕಂಟಿನ್ಯೂ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ, ಐ ಹ್ಯಾವ್ ಟು ಏನೋ ಚೇಂಜ್ ಮಾಡಬೇಕು, ಅಥವಾ ನಾನು ಎಲ್ಲೋ ಒಂದ್ ಕಡೆ ಉದ್ಯೋಗ ಮಾಡ್ಬೇಕು, ಈ ಥರ ಥಾಟ್ಸ್ ಏನಾದ್ರು ಬರ್ತಾ ಇತ್ತಾ? ಅದನ್ನ ಇಟ್ಕೊಂಡು ನಾವು ಬೇರೆ ಮಾಡ್ಕೊಂಡು, ಅದು ನಮ್ಮ ತಂದೆ ಕನಸಿನ ಬಿಸ್ನೆಸ್, ಅದನ್ನ ಬಿಡೋ ಆಪ್ಷನ್ ಇಲ್ಲ. ಅದನ್ನ ಇಟ್ಕೊಂಡು ಬೇರೆ ಮಾಡಿದ್ವಿ ಅಷ್ಟೇ. ಅದನ್ನ ಇಟ್ಕೊಂಡು ಪಕ್ಕದಲ್ಲಿ ಜೀವನಕ್ಕೆ ಅಂತ ಏನಾದ್ರು ಮಾಡ್ಲೇಬೇಕಲ್ಲ, ಹಂಗೆ ಮಾಡ್ಕೊಂಡ್ವಿ ಅಷ್ಟೇ. ಬಟ್ ಅದನ್ನಂತೂ ಬಿಡೋ ಥಿಂಕಿಂಗ್ ತಲೆಯಲ್ಲೂ ಇಲ್ಲ. ವೆರಿ ನೈಸ್. ಇದ್ರ ನಡುವೆ ರಾಜಕಾರಣ, ಯಾಕೆ ರಾಜಕಾರಣಕ್ಕೆ ಬಂದ್ರಿ ನೀವು ಅಂತ? ಅಲ್ಲ, ರಾಜಕಾರಣ ಅಂತಾನೆ ಬೇಸಿಕಲಿ ನಮ್ಮ ಮನೇಲಿ ಯಾರೋ ರಾಜಕಾರಣಿಗಳಿಲ್ಲ. ನಾನೇ ಫಸ್ಟ್. ನನ್ನ 2011 ಇಸ್ವಿಯಲ್ಲಿ ಒಂದು ಸಣ್ಣ ಇನ್ಸಿಡೆಂಟ್ ಆಯಿತು. ನನ್ನ ತಮ್ಮ ಫಾರಿನಿಂದ ಬರ್ತಾನೆ, ಎಲ್ಲ ಒಂದು ಪಬ್ ಹತ್ರ ಒಂದು ಸಣ್ಣ ಗಲಾಟೆ ಆಗುತ್ತೆ ಒಂದು. ಅದಾದಾಗ ಏನಾಗುತ್ತೆ, ಅವರು ರಾಜಕೀಯದಲ್ಲಿ ಆ ಮನುಷ್ಯ ಒಂದು ಉನ್ನತ ಸ್ಥಾನ ಇದ್ದಂಥ ವ್ಯಕ್ತಿ, ಆ ಪಬ್ ಓನರು. ಅವಾಗ ಏನಾಗುತ್ತೆ, ಯಾರೋ ಬಂದು ನನ್ನ ಸ್ನೇಹಿತ ಹೇಳ್ತಾನೆ, ಅವರು ರಾಜಕಾರಣಿ, ನಾವೇನು ಅಲ್ಲ, ಹೆಂಗೆ ಎದುರಾಕೊಳ್ಳೋದು ಅವ್ರನ್ನ ಅಂತ.
ರಾಜಕಾರಣಿ ಆದ್ರೆ ಏನೋ ಅವ್ರಿಗೆ ಕೊಂಬಿದ್ಯಾ ಬಿಡು, ನಾವು ರಾಜಕಾರಣಕ್ಕೆ ಹೋಗೋಣ. ಯಾವ ಪಕ್ಷಕ್ಕೆ ಹೋಗೋಣ ಅಂತ ನಮ್ಮ ಬಸವನಗುಡಿ, ನನ್ನ ಮನೆ ಬಂದು ಬಸವನಗುಡಿ ಕಾನ್ಸ್ಟಿಟ್ಯೂನ್ಸಿ. ನಾವು ಕೇಳ್ತೀವಿ ಅಲ್ಲಿ ನಮ್ಮಲ್ಲಿ ಯಾವ್ದು ಇದೆಯೋ ಅಂತ. BJP ಇದೆ, ಇದಿದೆ, ಏನೋ ಕಾಂಗ್ರೆಸ್ ಇದೆ, JDS ಇಲ್ಲ, JDS ಮಾಡೋಣ. ನಮ್ಮಲ್ಲಿ ಅದು ಆಬ್ಸೆನ್ಸು, ನಮ್ಮಲ್ಲಿ ಅದು ಏನೂ ಇಲ್ಲ, ಅದು ಮಾಡೋಣ, ಅದನ್ನಾಯ್ತು. ಇಷ್ಟೇ ರಾಜಕೀಯಕ್ಕೆ ಬರೋ ಕಾರಣ ಅಷ್ಟೇ. ಹೇಳಿದ್ರೆ ರಾಜಕೀಯಕ್ಕೆ ಬಂದ್ವಿ ನಾವು. JDS ಅಲ್ಲಿ ಆರಂಭದಲ್ಲಿ ನೀವು ಹೌದು, 2017 ನಮ್ಮ ಕುಮಾರಣ್ಣವ್ರು ಅವರೇ ನಮ್ಮ ಮನೆಗೆ ಬಂದು, ಆ ಟೈಮಲ್ಲಿ ಬಂದಿದ್ರು ಅವರೇ ಬಂದು. ಅವಾಗ ರಾಜಕೀಯದ ಗಾಳಿ ಗಂಧಾನೇ ಗೊತ್ತಿಲ್ಲದೆ ನಮ್ಮ ಇಡೀ ವಂಶದಲ್ಲಿ ನಾನೇ ಫಸ್ಟ್ ರಾಜಕೀಯಕ್ಕೆ ಅಂತ ಬಂದಿದ್ದು. ಅವಾಗ JDS ಅಂತ ಸೇರ್ಕೊಂಡಿದ್ದು ಅವಾಗ. ಓಕೆ, ಈಗ ರಾಜಕಾರಣ ಅಂತ ಹೇಳಿದ್ರೆ 2 ಆಯಾಮಗಳಿದ್ದೇ ಇರುತ್ತೆ. ಒಂದು ಸೇವೆಗೋಸ್ಕರ ರಾಜಕಾರಣಕ್ಕೆ ಬರುವಂಥದ್ದು ಅಂತ ಹೇಳಿ, ಇನ್ನೊಂದು ಅವ್ರ ಪ್ರಾಬಲ್ಯ ಬಹಳ ದೊಡ್ಡದಾಗಿರುತ್ತೆ. ಸೊ ರಾಜಕಾರಣ ಅಂದರೆ ದುಡ್ಡು ಮಾಡೋದು ಅಥವಾ ಅದೊಂದು ಪವರ್, ಸುಪ್ರೀಂ ಪವರ್ ಅಂತ ಹೇಳಿ ಹೋಗುವಂಥದ್ದು ಇದ್ದೇ ಇರುತ್ತೆ. ನೀವೇನು ಕಂಡ್ಕೊಂಡ್ರಿ ರಾಜಕಾರಣದಲ್ಲಿ ಅಂತ? ನಾನು ಹೇಳಿದ್ನಲ್ಲ, ರಾಜಕಾರಣ ಅಂದರೆ ಏನು ಅಂತಾನೆ ಗೊತ್ತಿಲ್ಲ ನಮ್ಗೆ. ರಾಜಕಾರಣ ಅಂದರೆ ಅದ್ರಲ್ಲಿ ಏನು ಮಾಡ್ತಾರೆ, ಅದ್ರಲ್ಲಿ ಏನು ಕೆಲಸ ಮಾಡಬೇಕು ಗೊತ್ತಿಲ್ಲ. ಒಂದು ಸಣ್ಣ ಮಾತಿಂದ ರಾಜಕೀಯಕ್ಕೆ ಬಂದ್ವಿ. ಬಟ್ ಹೋಗ್ತಾ ಹೋಗ್ತಾ ಗೊತ್ತಾಯಿತು, ಜನಗಳ ಸೇವೆ ಮಾಡೋದಕ್ಕೆ ಬರೀ ಸೇವಾ ಮನೋಭಾವ ಇದ್ರೆ ಸಾಲದು, ಪವರ್ ಇರಬೇಕು. ಕೆಲವೊಂದನ್ನ ಹಣದಲ್ಲಿ ತೀರಿಸ್ಬೋದು, ಕೆಲವೊಂದನ್ನ ಗುಣದಲ್ಲಿ ತೀರಿಸ್ಬೋದು. ಬಟ್ ಎರಡನ್ನೂ ತೀರ್ಸಕ್ ಶಕ್ತಿ ಇರೋದು ಅಧಿಕಾರದಲ್ಲಿ. ಅಧಿಕಾರ ಇರಬೇಕು ಅನ್ನೋದು ರಾಜಕೀಯಕ್ಕೆ ಬಂದ ಮೇಲೆ ಗೊತ್ತಾಯ್ತು ನಾವು. ಈಗ ಸಕ್ರಿಯವಾಗಿ ರಾಜಕಾರಣದಲ್ಲಿದ್ದೀರಿ, ಸದ್ಯ ಕಾಂಗ್ರೆಸ್ ಅಲ್ಲಿ ಇದ್ದೀರಿ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ. ಈ ಟ್ವಿಸ್ಟ್ ಹೆಂಗೆ ಅಂತ 2018ನೇ ಇಸ್ವಿಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದು ನಾನು. ಅದಕ್ಕಿಂತ ಮುಂಚೆ ಏನಾಗುತ್ತೆ, ಈ BBMP ಎಲೆಕ್ಷನ್ಸ್ ಅಂತ ಬಂದಾಗ ಏನಾಗುತ್ತೆ, ಅಲ್ಲಿ ಒಂದು ದೊಡ್ಡ ರೋಲ್ ಪ್ಲೇ ಆಗುತ್ತೆ, ಕ್ಯಾಸ್ಟಿಸಮ್ ಅಂತ. ಆ ಒಂದು ರೋಲ್ ಪ್ಲೇ ಆಗಿದ್ದಕ್ಕೋಸ್ಕರ ನಾವು ಮಾಡಿದ ಕೆಲಸ ಎಲ್ಲ ಪಕ್ಕದಲ್ಲಿ ಇಟ್ಟು ನಮಗೆ ಟಿಕೆಟ್ ತಪ್ಪಿಸೋವಂಥ ಎಲ್ಲ ಕೆಲಸಗಳನ್ನೂ ಮಾಡ್ತಾರೆ. ಟಿಕೆಟು ತಪ್ಪುತ್ತೆ. ಅದಾದಮೇಲೆ ಬಟ್ ಹಂಗಂತ ನಾವೇನು ಕೆಲಸ ಅಂತೂ ಬಿಟ್ಟಿಲ್ಲ, ಕೆಲಸ ಮಾಡ್ತಾನೆ ಇದ್ವಿ. ಸೊ ಹಾಗಾಗಿ ಸ್ವಲ್ಪ ರಾಜಕೀಯ ಗೊತ್ತಾ, ಬೆಳೀತಾ ಇದ್ದೀನಿ ಅಂದ ತಕ್ಷಣ ಕಾಲು ಎಳೆಯೋದು ಕಾಮನ್. ಯಾಕಂದರೆ ನಮ್ಮ ಮನೆಗಳು ಯಾರು ರಾಜಕಾರಣಿ ಇಲ್ಲ, ನನ್ನ ತಂದೆ MLA ಎಲ್ಲ, ನಮ್ಮ ತಾತ MP ಎಲ್ಲ ಯಾರು ಅಲ್ಲ. ಹಂಗೇನಾದ್ರು ಗಾಡ್ ಫಾದರು ಇಲ್ಲ ಅಂತ, ನಮ್ಮ ಗಾಡ್ ಒಂದೇನೆ. ಆಲ್ಮೋಸ್ಟ್ ನಾನು ರಾಜಕೀಯಕ್ಕೆ ಬಂದಾಗಿಂದ ನಂಬ್ಕೊಂಡು ನನ್ನ ಸ್ನೇಹಿತರು ಅಷ್ಟೇ. ನನ್ನ ಸ್ನೇಹಿತರು, ನನ್ನ ಅಪ್ಪ ಅಮ್ಮ, ಇಷ್ಟು ಬಿಟ್ರೆ, ನಾನು ಯಾರು ಹಿತೈಷಿಗಳು ಇಷ್ಟು ಬಿಟ್ರೆ, ನಾನು ಯಾರು ರಾಜಕೀಯದಲ್ಲಿ ಇವತ್ತವರೆಗೂ ಗಾಡ್ ಫಾದರ್ ಅಂತ ಯಾರನ್ನೂ ನಾನು ನೋಡೇ ಇಲ್ಲ. ಇವತ್ತವರೆಗೂ ನೋಡಿಲ್ಲ ನಾನು ಅದನ್ನ. ಬಟ್ ಹಂಗೆ ರಾಜಕೀಯ ಅಂತಂದ್ರೆ MLA ಮಗನೋ, MP ಮೊಮ್ಮಗನೋ, ಇಲ್ಲ MP ಮಗನೋ ಆದ ತಕ್ಷಣ ಅವನು ಏನೂ ಮಾಡದೇ ಪರವಾಗಿಲ್ಲ, ಒಂದೇ ಸರಿ ಅಣ್ಣ ಆಗ್ಬಿಡ್ತಾನೆ. ಬಟ್ ಕಾಮನ್ ಆಗಿ ಎಲ್ಲರೂ ಈಗ 10-20 ವರ್ಷದಿಂದ ಕೆಲಸ ಮಾಡ್ತಾನೆ ಇರ್ತಾರೆ. ಅವ್ರಿಗೆ ಯಾವುದೋ ಒಂದು ಸ್ಟೇಜ್ ಕೂಡ ಸಿಗೋದಿಲ್ಲ. 1000ಕ್ಕೆ ಒಬ್ಬನಿಗೆ ಸ್ಟೇಜ್ ಸಿಗುತ್ತೆ. ಆ ಒಬ್ಬನಿಗೆ ಸಿಕ್ಕಿದ್ದನ್ನ ಲಕ್ಷ ಜನಕ್ಕೆ ತೋರಿಸ್ತಾರೆ, ನೀವು ಕಷ್ಟಪಡಿ ನಿಮ್ಗೂ ಹಿಂಗೆ ಮಾಡ್ತೀನಿ ಅಂತ. ಆಪ್ಷನ್ ಸಿಗದೆ ಒಂದಕ್ಕೆ, ಮಿಕ್ಕಿದ ಸೊನ್ನೆಗಳಿಗೆ ಯಾವುದಕ್ಕೂ ಜಾಗನೇ ಇರೋದಿಲ್ಲ. ಒಂದು ಎಕ್ಸಾಂಪಲ್ 1000 ಕಾರ್ಯಕರ್ತರಿಗೆ ತೋರಿಸ್ಬಿಡ್ತಾರೆ. ಲಕ್ಷ ದಾಟಿರ್ತದೆ. ಆ ಲಕ್ಷದಲ್ಲಿ ಹೆಚ್ಚು ಕಮ್ಮಿ ಒಂದು 70% ಜನ ನಂತರ ಹುಚ್ಚರಿರ್ತಾರೆ, ಏನೋ ಮಾಡ್ಬೋದು ಅಂತ. ಏನೂ ಆಗಲ್ಲ ಅಷ್ಟೇ. ಅದ್ರಲ್ಲಿ ಯಾರೊಬ್ಬ ಸೆಲೆಕ್ಟಿವ್, ಅವ್ರ ಮನೇಲಿ ಯಾರೋ ಸ್ವಲ್ಪ ದುಡ್ಡು ಜೋರಾಗಿದ್ದು, ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇದ್ದವನಿಗೆ ಒಂದು ಸ್ಟೆಪ್ ಮೇಲ್ ಬಿಡ್ತಾರೆ ಅಷ್ಟೇ. ಹೋಗ್ಬೇಕು, ನೋಡ್ಬೇಕು. ಆಮೇಲೆ ಕಾಂಗ್ರೆಸ್ಗೆ ಹೇಗೆ ಎಂಟ್ರಿ ಕೊಟ್ರಿ ಅಂದ್ರೆ, JDS ಅಲ್ಲಿ ನೀವು ಸಕ್ರಿಯವಾಗಿದ್ರಿ, ಒಳ್ಳೆ ರೀತಿಯಲ್ಲೇ ಇತ್ತು. ಕಾಂಗ್ರೆಸ್ಗೆ ಬರ್ಬೇಕು ಅಂತ ಯಾಕೆ ಅನ್ನಿಸ್ತು? ಯಾವಾಗ ಬಂದಿದ್ದು ಕೂಡ ನೀವು? 2018 MLA ಎಲೆಕ್ಷನ್ ಆದಾಗ ಏನಾಗುತ್ತೆ, ಸ್ವಲ್ಪ ನಮ್ಮನ್ನ ಕಡೆಗಣನೆ ಮಾಡ್ತಾರೆ JDS ಅಲ್ಲಿ. ಕ್ಯಾಸ್ಟ್ ಬೇಸ್ ಮೇಲೆ ಕಡೆಗಣನೆ ಮಾಡ್ತಾರೆ, ಕೆಲಸದ ಬೇಸ್ ಮೇಲಲ್ಲ. ಟು ಬಿ ಫ್ರ್ಯಾಂಕ್, ಕ್ಯಾಸ್ಟ್ ಬೇಸ್ ಮೇಲೆ ನಮ್ಮಲ್ಲಿ ಹೆಂಗಿದೆ ಅಂತಂದ್ರೆ, ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಎಲ್ಲ ನಾವು ಕ್ಯಾಸ್ಟ್ ಅಂತ ಇವತ್ತು ನೋಡೇ ಇಲ್ಲ. ಬಟ್ ರಾಜಕೀಯ ಅಂತ ಬಂದಾಗ ಹೌದು, ಈಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ 2014ನೇ ಇಸ್ವಿ ಆದ್ಮೇಲೆ ರಾಜಕೀಯದಲ್ಲಿ ಮೇಜರ್ ಪ್ಲೇ ಆಗ್ತಿರೋ ಕಾರ್ಡೆ ಕ್ಯಾಸ್ಟ್. ಅದಕ್ಕಿಂತ ಮುಂಚೆ ನಾವು ನೋಡ್ದಂಗಿಲ್ಲ. ಬಟ್ ಇಂತ ನನಗೆ ಗೊತ್ತಿಲ್ಲ. ನನ್ನ ಅನುಭವದಲ್ಲಿ 2014 ಆದ್ಮೇಲೆ ರಾಜಕೀಯದಲ್ಲಿ ಕ್ಯಾಸ್ಟಿಂದನೂ ರಾಜಕೀಯ ಮಾಡ್ಬೋದು, ಮತ್ತೆ ಕ್ಯಾಸ್ಟಿಂದ ಅಧಿಕಾರಕ್ಕೆ ಬರ್ಬೋದು, ಕ್ಯಾಸ್ಟಿಂದ ಇಡೀ ರಾಜ್ಯಕ್ಕೆ ಬೆಂಕಿ ಹಚ್ಬೋದು ಅಂತ ಗೊತ್ತಾಗಿದೆ ಅಲ್ಲಿ. ಸೊ ಹಿಂಗೆಲ್ಲ ಆದಾಗ ಯಾವಾಗ ನಾವು ಕಡೆಗಣನೆ ಆಗ್ತೀವಿ, ಆಗ ನಾನು ಕಂಟೆಸ್ಟ್ ಮಾಡ್ತೀನಿ. ಅದರಲ್ಲಿ ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡ್ತೀನಿ. MLA ಕಂಟೆಸ್ಟ್ ಮಾಡಿದಾಗ ಏನಾಗುತ್ತೆ, ಆಲ್ಮೋಸ್ಟ್ ಅವ್ರಿಗೆ ಗೊತ್ತು, ಒಂದು ಸ್ವಲ್ಪ ನಾವು ಗೆಲ್ಲಲ್ಲ ಅಂತ ನಮ್ಗೆ ಚೆನ್ನಾಗಿ ಗೊತ್ತು, ಬಟ್ ಸ್ವಲ್ಪ ಮಟ್ಟಿಗೆ ಓಟ್ ಕೇಳ್ತೀವಿ ಅಂತ ಕ್ಯಾಂಡಿಡೇಟ್ ಗೊತ್ತು. ಅವರು ಸ್ವಲ್ಪ ಸರ್ಕಸ್ ಮಾಡ್ತಾರೆ, ಮಾತಾಡ್ತಾರೆ, ಏನೋ ಮಾಡ್ತಾರೆ, ಆಯ್ತು. ಕಾಂಪ್ರಮೈಸ್ ಅಂತ ಆಗೋದೇ ಇಲ್ಲ. ಕಾಂಪ್ರಮೈಸ್ ಮಾಡಿದೀವಿ ಅಂತ ಹೊರಗಡೆ ತೋರಿಸ್ತಾರೆ ಅಷ್ಟೇನೆ. ನಾವು ಕಾಂಪ್ರಮೈಸ್ ಆಗಲ್ಲ, ದೊಡ್ಡವ್ರಿಗೆ ಬೆಲೆ ಕೊಡ್ತೀವಿ. ಮನೆ ಬಾರಿ ದೊಡ್ಡವ್ರಿಗೆ ಬಂದಾಗ ಅವ್ರಿಗೆ ಬೆಲೆ ಕೊಡೋದು ನಮ್ಮ ಸಂಸ್ಕೃತಿ, ನಮ್ಗೆ ಮಾಡ್ಲೇಬೇಕು. ಅದಕ್ಕೆ ಬೆಲೆ ಕೊಟ್ಟು ಏನ್ ಮಾಡ್ತೀವಿ, ನಮ್ದು ಕೆರಿಯರ್ ಬಿಡು, ಅವ್ರು ನೋಡ್ಕೋತಾರೆ ಅಂದ್ಬಿಟ್ಟು ಅವ್ರಿಗೆ ವೋಟ್ ಮಾಡಿ ಅಂತ ಅಂತೀವಿ. ಬಟ್ ಲಾಸ್ಟಲ್ಲಿ ಏನಾಗುತ್ತೆ, ಅದೇ ನನಗೊಂದು ಬ್ಯಾಡ್ ಇಮೇಜ್ ಕ್ರಿಯೇಟ್ ಆಗುತ್ತೆ. 1 ವರ್ಷ ಅಜ್ಞಾತವಾಸ ಅಂತ ರಾಜಕೀಯದಲ್ಲಿ ಅದನ್ನಾಗ ಅಜ್ಞಾತವಾಸ, ಅದು ಇಷ್ಟು ಓಟ್ ತಗೊಂಡೆ ಅಂತ. ಸೊ ಹಾಗಾಗಿ ಅವಾಗ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರಲಿಲ್ಲ ಹೊಸದಾಗಿ. ಅವಾಗ ಏನಾಗುತ್ತೆ, ಒಂದು ಸಣ್ಣ ಮೀಟಿಂಗ್ ಆಗುತ್ತೆ. ಮೀಟಿಂಗಲ್ಲಿ ಅವ್ನು ಕೇಳ್ತಾನೆ,
ಯಾರು ಕಾಂಗ್ರೆಸ್ನ ಒಬ್ಬ ಲೀಡರ್, ಹೆಸರು ಬೇಡ, ನೀನು 200 ಓಟ್ ತೊಗೊಂಡಿದ್ಯಾ ನೀನು ಅಂತ. ಸರಿ, ಹೌದು, ನಾನು 200 ಓಟ್ ತೊಗೊಂಡಿದ್ದೀನಿ. ನಿಮ್ಮದು ಎಷ್ಟು 10,000 ಚಿಲ್ಲರೆ ಓಟು. ಆಲ್ಮೋಸ್ಟ್ ನಮ್ಮ ಬಸವನಗುಡಿಲಿ 230 ಬೂತ್ ಬರುತ್ತೆ. 230 ಬೂತಲ್ಲಿ 10 ಜನ ಅಂತ ಲೆಕ್ಕ ಹಾಕೊಂಡ್ರೆ ಒಂದು ಬೂತಲ್ಲಿ 2,300 ಜನ ಆಗ್ತೀವಿ. ಅದು ಒಂದು ನ್ಯಾಷನಲ್ ಪಕ್ಷದಲ್ಲಿ 2,300 ಜನ. ಅವ್ರ ಮನೆ ಓಟ್ 4 ಅಂತ ಹಾಕೊಂಡ್ರು ಹೆಚ್ಚು ಕಮ್ಮಿ 8,000 ಓಟ್ ಆಯಿತು. ಆಯ್ತಾ, ಅವ್ರಿಗೆ ಬಂದಿದ್ದು ಓಟೆ 10,000. ನಾನು ಹೋಲ್ ಆ್ಯಂಡ್ ಸೋಲ್ ಸಿಂಗಲ್, ಅಂದರೆ ನನ್ನ ಕೆಪಾಸಿಟಿ ಅವ್ರಿಗಿಂತ ಜಾಸ್ತಿ. ಅವ್ರು 1 ಓಟು, ನಾನು 200 ಓಟು. ನಾನು ಲೀಡ್ರು ಅಂತ. ಅವಾಗ ಏನು ಮಾಡ್ತಾನಪ್ಪ, ನೀನು ಮಾತಾಡೋದು ರಾಜಕೀಯದ ಮುಂದೆ ಬಂದ್ಬಿಟ್ಟಿದ್ಯಾ ಅಂತ. ಮುಂದೆ ಬಂದಿಲ್ಲ, ಮುಂದೆ ಬರ್ಸಿದ್ದೀರಾ ನೀವು, ಮಾತಾಡೋ ಸ್ಟೇಜ್ ತಂದು ಬಿಟ್ಟಿದ್ದೀರಾ ನೀವು, ಮಾತಾಡ್ತಾ ಇದ್ದೀನಿ. ಸೊ ಹಿಂಗೆ ಆಲ್ಮೋಸ್ಟ್ ಹುಡುಗರೆಲ್ಲ ಈಗ ಹೊರಗಿಂದ ನೋಡ್ತಾ ಇರ್ತಾರೆ ರಾಜಕೀಯ ಏನು ಅಂತ. ಅಧಿಕಾರ ಇದೆ, ಕಾರಲ್ಲಿ ಓಡಾಡ್ತಾರೆ, ಡಿಪಾರ್ಟ್ಮೆಂಟ್ ಸಲ್ಯೂಟ್ ಮಾಡೋದು, ಇನ್ನೊಂದು ಅದೊಂಥರ ಹುಚ್ಚು ಕುದ್ರೆ ತಲೆಗೆತ್ತಿದ್ರೆ ಏನಾಗುತ್ತೆ, ಫ್ಯಾಕ್ಟ್ ಗೊತ್ತಾಗಲ್ಲ. ಫ್ಯಾಕ್ಟ್ ಗೊತ್ತಾಗುವಷ್ಟೊತ್ತಿಗೆ ಅವ್ರ ಜೀವನದ ಎಷ್ಟೋ ಆಯುಸ್ನ ಕಳೆದ್ಬಿಡ್ತಾರೆ ಅದರಲ್ಲಿ. ನಿಜ. ಆಮೇಲೆ ಅದ್ರಲ್ಲಿ ಅಧಿಕಾರ ಸಿಕ್ಕಿನೂ ಪ್ರಯೋಜನ ಇಲ್ಲ, ಸಿಗೋದಿಲ್ಲ ಬಿಡಿ. ಸಿಗೋದು ಅದೊಂಥರ ಇದೇನೋ ಏನಂತಾರೆ ಅದಕ್ಕೆ, ಹುಚ್ಚು ಕನ್ಸೋದು. ಸಿಗೋದು ಇಲ್ಲ. ಸಿಗೋ ಅಷ್ಟೊತ್ತಿಗೆ ಅನುಭವಿಸಕ್ಕೆ ಅವನ ಮೈಯಲ್ಲಿ ಶಕ್ತಿ ಇರಲ್ಲ, ಆ ಮಟ್ಟ ಆಗಿರುತ್ತೆ. ಖಂಡಿತ. ಸೊ ಕಾಂಗ್ರೆಸ್ಸಿಗೆ ನೀವು ಎಂಟ್ರಿ ಕೊಡ್ತೀರಿ, ಅಲ್ಲಿ ಯಾವ ಥರ ನಿಮ್ಮ ಜನಪರ ಕಾರ್ಯಗಳು ಹೆಂಗಾಗುತ್ತೆ, ನಿಮಗೆ ಸಪೋರ್ಟ್ ಹೆಂಗೆ ಸಿಗುತ್ತೆ? ಇಲ್ಲ, ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದಾಗ ನಮ್ಮ ಸುಧೀಂದ್ರ ಅಂತ ಅವ್ರ ಜೊತೆ ಇದ್ದೆ ನಾನು. ಸೊ ಬೇಸಿಕಲಿ ಈಸ್ ಎ ಗುಡ್ ಮ್ಯಾನ್. ಅವರು ನನಗೆ, ನಾನು ರಾಜಕೀಯದಲ್ಲಿ ನಾನು ನೋಡದೇ ಇರೋವಂಥ ಕೆಲಸಗಳು ನನಗೆ ಕಲಿಸ್ಕೊಡ್ತಾರೆ. ಆಲ್ಮೋಸ್ಟ್ ಒಂದು 2 ವರ್ಷ ಅವ್ರ ಜೊತೆ ಇರ್ತೀನಿ. ನನಗೆ ಒಂದು ಸ್ವಲ್ಪ ಕೆಲಸ ಕಲಿಸ್ಕೊಡ್ತಾರೆ. ಅಂದರೆ ನಾವು ಹೊರಗಿಂದ ನೋಡೋ ರಾಜಕೀಯಕ್ಕೂ ಒಳಗಿಂದ ಮಾಡೋ ರಾಜಕೀಯಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಅವರಿಂದ ತುಂಬ ಕಲ್ತಿದ್ದೀನಿ ನಾನು ರಾಜಕೀಯದಲ್ಲಿ ಕೆಲಸ ಮಾಡೋದನ್ನ. ಮತ್ತು ಯಾರ ಹತ್ರ ಹೆಂಗೆ ಮಾತಾಡಬೇಕು, ಯಾರ ಜೊತೆ ಹೆಂಗೆ ನಡ್ಕೋಬೇಕು, ದೊಡ್ಡವ್ರ ಮುಂದೆ ಹೆಂಗಿರಬೇಕು, ಲೀಡರ್ಸ್ ಬಂದಾಗ ಅವ್ರಿಗೆ ನಾನು ಹೆಂಗೆ ಗೌರವ ಕೊಡಬೇಕು, ಇದನ್ನೆಲ್ಲ ಅವ್ರು ಕಲಿಸ್ಕೊಡ್ತಾರೆ ನನಗೆ. ಅವರಿಂದ ತುಂಬ ಕಲ್ತಿದ್ದೀನಿ ನಾನು ಆ್ಯಕ್ಚುಲಿ ರಾಜಕೀಯದಲ್ಲಿ. ರೈಟ್. ಈಗ ನೀವು ಸಾಮಾಜಿಕ ಕಾರ್ಯಗಳಲ್ಲಿ ಕಾಂಗ್ರೆಸ್ ಮೂಲಕವೇ ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ಕಾಂಗ್ರೆಸ್ ಪಕ್ಷದಲ್ಲೂ ಇದ್ದೀನಿ. ಅದ್ಬಿಟ್ಟು ನಮ್ದೇ ಒಂದು ಯುವ ಕರ್ನಾಟಕ ಅಂತ ಒಂದು ಸಂಘ ಒಂದಿದೆ, ಅದರಲ್ಲೂ ಕೆಲಸ ಮಾಡ್ತೀವಿ, ಇದ್ರಲ್ಲೂ ಕೆಲಸ ಮಾಡ್ತೀವಿ. ಹೇಳಿದ್ನಲ್ಲ, ಎರಡರಲ್ಲೂ ಕೆಲಸ ಮಾಡೋಕ್ಕೆ ಅಲ್ಟಿಮೇಟ್ ಆಗಿ ಪವರ್ ಇಲ್ಲದೆ ಯಾರ ಕೈಲಿ ಏನೂ ಮಾಡೋಕ್ಕಾಗೋದಿಲ್ಲ. ಓಕೆ. ಈಗ ನೋಡಿ, ಬಿಸ್ನೆಸ್ನು ಮ್ಯಾನೇಜ್ ಮಾಡಬೇಕು, ಈ ರಾಜಕಾರಣದಲ್ಲಿ ಇರಬೇಕು, ಸಂಘಟನೆ ಅಂದಾಗ ಅಂದ್ರೆ ದೊಡ್ಡ ತಂಡವೇ ಇದೆ. ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಿ ಅಂತ ಹೇಳಿ? ಬ್ಯಾಲೆನ್ಸ್ ಮಾಡೋದೇ ರಾಜಕೀಯ. ಎರಡನ್ನೂ ಬ್ಯಾಲೆನ್ಸ್ ಮಾಡೋದೇ ರಾಜಕೀಯ. ಎರಡನ್ನೂ ಬ್ಯಾಲೆನ್ಸ್ ಮಾಡದೇ ಇರೋದು ಬಿಸ್ನೆಸ್ ಮ್ಯಾನ್. ಯಾಕಂದ್ರೆ ಬಿಸ್ನೆಸ್ ಮ್ಯಾನ್ ಬರೀ ಥಿಂಕಿಂಗ್, ಬರೀ ಬಿಸ್ನೆಸ್ ಅಷ್ಟೇನೆ, ಕರೆಕ್ಟ್. ಬ್ಯಾಲೆನ್ಸ್ ಬರಲ್ಲ ಅದರಲ್ಲಿ. ನಮ್ಮಲ್ಲಿ ಹಂಗಲ್ಲ, ಎರಡನ್ನೂ ತಗೋಸ್ಬೇಕು. ರೈಟ್. ಈಗ ಮುಂದಿನ ಗುರಿ, ಆಂಬಿಷನ್ ಏನಂತ ಏನಾದರೂ ಇಟ್ಕೊಂಡಿದ್ದೀರಾ? ರಾಜಕಾರಣದಲ್ಲೇ ಮುಂದುವರಿಬೇಕು ಅಂತಿದೆಯಾ, ಅಥವಾ ಯಾವ ಥರ ಪ್ಲಾನ್ಸ್ಗಳನ್ನು ಮಾಡ್ಕೊಂಡಿದ್ದೀರಿ ನೀವು? ಸದ್ಯಕ್ಕೆ ಅಂಥ ಗುರಿ ಅಂತೇನಿಲ್ಲ. ಮುಂಚೆ ಇತ್ತು ಗುರಿ ಅನ್ನೋದು, ಮುಂಚೆ ಒಂದು ಆಸೆ ಇತ್ತು, ಯಾವ್ದು ಅಧಿಕಾರಕ್ಕೆ ಬರಬೇಕು, ಏನೋ ಮಾಡಬೇಕು ಅನ್ನೋದು ಒಂದು ಆಸೆ ಇತ್ತು. ಬಟ್ ಈಗ ಪ್ರೆಸೆಂಟ್ ಸಿಚುವೇಶನಲ್ಲಿ, ಇವಾಗಿರುವಂಥ ವ್ಯವಸ್ಥೆಯಲ್ಲಿ ಆಸೆ ಪಡೋದು ತುಂಬ ತಪ್ಪು. ಆಸೆ ಪಡಬೇಕು ಅಂತ ಅದಕ್ಕೊಂದು ಯೋಗ್ಯತೆ ಇರಬೇಕು. ದೇವ್ರು ನಮ್ಗೆ ಯೋಗ್ಯತೆ ಕೊಟ್ಟಿರ್ಬೋದು, ಯೋಗ ಕೊಟ್ಟಿಲ್ಲ. ಎರಡೂ ಇರೋವಂಥ ಮನುಷ್ಯನ್ಗೆ 100% ಅವ್ರ ಮನೆಯಲ್ಲಿ ಏನೋ ಅವ್ರ ಬ್ಯಾಕ್ ಬೋನೇ ರಾಜಕಾರಣದಿಂದ ಬಂದಂಥ ಫ್ಯಾಮಿಲಿನೇ ಇರುತ್ತೆ. ಬಿಟ್ರೆ ತೀರಾ ಬಡತನದಲ್ಲಿ ಬಂದಂಥ ಫ್ಯಾಮಿಲಿಯವ್ರು ಯಾರು ಬೆಳೆದಿರುವಂಥದ್ದು ಎಕ್ಸಾಂಪಲ್ಲು ಈ ಒಂದು 15 ವರ್ಷ ಆದ್ಮೇಲೆ ಇಲ್ಲ. ಅದಕ್ಕಿಂತ ಮುಂಚೆ ಇತ್ತು. ಅದಕ್ಕಿಂತ ಮುಂಚೆ ವ್ಯವಸ್ಥೆ ಇತ್ತು. ಬೂತ್ ಮಟ್ಟದಲ್ಲಿ ಕೆಲಸ ಮಾಡೋನು ಯಾವ ಮಟ್ಟಿಗೆ ಬೇಕಾದ್ರೆ ಬೆಳಿಬೋದು ಅಂತ ನಮ್ಮ DCM ಸಾಹೇಬ್ರನ್ನ ನೋಡಿ ನಾವು ಕಲಿಬೇಕಾಗಿದೆ. ಯಾಕಂದ್ರೆ ಅವ್ರು ಸಣ್ಣದ್ರಿಂದ ಬಂದವರು, ಅಂಥ ಲೀಡರ್ಗಳಿದ್ದಾರೆ. ಬಟ್ ಇವಾಗಿನ ವ್ಯವಸ್ಥೆಯಲ್ಲಿ ಅದಿಲ್ಲ, ಅದು ಹೋಯ್ತದೆ. ಖಂಡಿತ. ಸಂಘಟನೆ ಮಗದೊಂದು ಕಡೆ ನಿಮ್ಮದೇ ಉದ್ಯಮ ಇದೆ, ಇತ್ತ ಕಡೆ ಕಾಂಗ್ರೆಸ್ ಅಥವಾ JDS. ಇಂಥ ಸಂದರ್ಭದಲ್ಲಿ 4 ಜನಕ್ಕೆ ಉಪಕಾರ ಅಂತೂ ಖಂಡಿತವಾಗ್ಲೂ ಆಗೇ ಆಗಿರುತ್ತೆ. ಆಗಾಗ ಅಣ್ಣನ ಹತ್ರ ಹೋದರೆ, ಅಥವಾ ವೆಂಕಟೇಶ್ ಅಣ್ಣ ಇದ್ದಾರೆ, ವೆಂಕಟೇಶ್ ಇದ್ದಾರೆ, ಸರ್ ಇದ್ದಾರೆ ಅಂತ ನಿಮ್ಮ ಜೊತೆ ಬರ್ತಾನೆ ಇರ್ತಾರೆ. ಒಂದಷ್ಟು ಜನ ಸಹಾಯವನ್ನು ಪಡ್ಕೊಂಡಿರ್ತಾರೆ. ಸಹಾಯ ಪಡ್ಕೊಂಡಾದ್ಮೇಲೆ ನಿಮ್ಮನ್ನು ಸಂಪರ್ಕ ಮಾಡ್ತಾರೆ, ನಿಮ್ಮಿಂದ ಉಪಕಾರ ಆಯಿತು. ಈ ಥರದ ಮಾತುಗಳನ್ನ ನಡೆದಾಗ ನಿಮ್ಗೆ ಏನು ಅನ್ಸುತ್ತೆ? ಏನೋ ಒಂದು ಹೊಸ ಹುಮ್ಮಸ್ಸು ಬಂದಿದೆಯಾ? ಆ ಥರ ಎಲ್ಲ ಹುಮ್ಮಸ್ ಬಂದೇನೆ ಈ ಮಟ್ಟಿಗೆ ಬಂದು ನಿಂತ್ಕೊಂಡಿದ್ದೀನಿ. ಆ ಥರದೆಲ್ಲ ಬಂದು ಕಾಮನ್ ಆಗೆಲ್ಲ ನನ್ನ ಹೆಸರು ವೆಂಕಟೇಶ್ ಅಂತ, ಬಟ್ ನನ್ನೆಲ್ಲರೂ ಕರೀದು AC ಅಂತಾರೆ. ನನ್ನ ಸಣ್ಣ ವಯಸ್ಸಿಂದನೂ ನಮ್ಮ ಮನೇಲಿ ಯಾರು ವೆಂಕಟೇಶ್ ಅಂತ ಕರೆಯೋದೇ ಇಲ್ಲ. AC ಎಲ್ಲ AC ಅಣ್ಣ ಅನ್ಕೊಂಡೇ ಬರೋದು. ಆ ಥರ ಮಾತುಗಳನ್ನ ಕೇಳಿಸ್ಕೊಂಡು ಏನಾಗುತ್ತೆ, ನಮ್ಗೆ ಏನೇ ನೋವಿದ್ರು ಕೂಡ ಅದನ್ನ ಮರೆತು ಬಂದ ತಕ್ಷಣ ಬಿಡಪ್ಪ ಅವ್ರಿಗೇನೋ ಮಾಡೋಣ ಅಂತ ಆ ಮಾತು ಕೇಳಿಸ್ಕೊಂತ ಇರ್ತೀವಲ್ಲ, ಅದೊಂಥರ ಹೆಂಗೆ ಅಂದ್ರೆ ಬಾಯಲ್ಲಿ ಪಂಪ್ ಹಾಕ್ಬಿಟ್ಟು ಪಂಪ್ ಮಾಡ್ದಂಗೆ, ನೀನ್ ಮಾಡ್ಬೋದು ಊದೋದು ಸಿಗಾಬಿಟ್ಟು ಹಂಗೆ ಆ ಥರ ಎಲ್ಲ ಆಗುತ್ತೆ. ಯಾವ್ದಾದ್ರು ಇನ್ಸಿಡೆಂಟ್ ಹೇಳ್ಬೋದಾ, ಈ ಜನಪರ ಕಾಳಜಿ ನನಗೊಂದು ಆತ್ಮತೃಪ್ತಿ ಕೊಟ್ಟಿದೆ ಅಂತ ಹೇಳಿ? ಆಲ್ಮೋಸ್ಟ್ ನಾವು ಮಾಡಿರೋ ಕೆಲಸಗಳಲ್ಲಿ ಆತ್ಮತೃಪ್ತಿ ಇದೆ. ಪರ್ಟಿಕ್ಯುಲರ್ ಒಂದೇಳು ತುಂಬ ಕಷ್ಟ, ಒಂದೇಳರ ಮಿಗ್ದವ್ರಿಗೆ ಮೋಸ ಮಾಡೋದಂಗೆ.
ಈಗ ನೀವು ಶಾಲಾ ಮಕ್ಕಳಿರ್ಬೋದು, ಆಸ್ಪತ್ರೆಗಳಿರ್ಬೋದು, ಇದನ್ನೆಲ್ಲ ಫೋಕಸ್ ಮಾಡ್ತೀವಿ. ನಿಮ್ದೇ ಅಂತ ಏನಾದ್ರು ಒಂದು ತಂಡ ಇದೆಯಾ? ಹೇಗೆ ಇದನ್ನೆಲ್ಲ ಪ್ಲಾನ್ ಮಾಡ್ಕೊತೀರಿ? ಬೇಸಿಕಲಿ ಏನು ಅಂತಂದ್ರೆ, ಇಷ್ಟು ವರ್ಷದಲ್ಲಿ ನನಗೆ ಆಲ್ಮೋಸ್ಟ್ ಒಂದು ಸಣ್ಣ ಮಟ್ಟಕ್ಕೆ ಖುಷಿ ಕೊಟ್ಟಿರೋದು ಅಂತಂದ್ರೆ, ನಮ್ಮ ಕರೋನಾ ಟೈಮಲ್ಲಿ ಆಲ್ಮೋಸ್ಟ್ ಕರೋನಾ ಟೈಮಲ್ಲಿ ಒಂದು 400-450 ಜನಕ್ಕೆ ಬೆಡ್ ಕೊಡ್ಸಿದ್ದೀನಿ. ಆಲ್ಮೋಸ್ಟ್ ಸುಮಾರು ಜನನ ಹೆಗಲ ಮೇಲೆ ಎತ್ಕೊಂಡು ಹೋಗಿ ನಾವು ಹಾಸ್ಪಿಟಲ್ಗೆ ಸೇರಿಸಿದ್ದು ಇದೆ. ಮತ್ತೆ ಕರೋನಾ ಟೈಮಲ್ಲಿ ನಮ್ಮ DCM ಸಾಹೇಬ್ರು ಒಂದು ಆರ್ಡರ್ ಮಾಡ್ತಾರೆ. ಆ ಟೈಮಲ್ಲಿ ನಾವು ಅಧಿಕಾರದಲ್ಲಿ ಇರೋದಿಲ್ಲ, ನಿಮ್ಮ ಕೈಲಿ ಏನಾಗುತ್ತೆ ಹಾಸ್ಪಿಟ್ಲಿಗೆ ಹೋಗಿ ನೋಡಿ ಅಂತ. ಆ ಟೈಮಲ್ಲಿ ಏನು ಮಾಡ್ತೀವಿ, ಹೆಚ್ಚು ಕಮ್ಮಿ ಒಂದು 40 ಹಾಸ್ಪಿಟ್ಲ್ ವಿಸಿಟ್ ಮಾಡ್ತೀನಿ. 40 ಹಾಸ್ಪಿಟ್ಲ್ ವಿಸಿಟ್ ಮಾಡಿದಾಗ ಈಗ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಅವರೇ ಸುಮಾರು ಜನ ಹೇಳಿದ್ದಾರೆ, ನಾವು ವೋಟ್ ಮಾಡಿದ MLAಗಳು ಯಾರು ಬರಲಿಲ್ಲ, ನೀವು ಬಂದಿದ್ರಿ, ನೀವು ನಿಮ್ಗೆ ವೋಟೇ ಹಾಕಿಲ್ಲ ಅಂತ. ನಾನು ರಾಜಕೀಯ ಮಾಡಕ್ಕೆ ಬಂದಿಲ್ಲ ಇಲ್ಲಿ, ನಮ್ಮ ಏರಿಯಾದವರು, ನಾನು ನಿಮ್ಮ ಮನೇಲಿ ನಾನು ಒಬ್ಬ ಅಂತ ಅನ್ಕೊಂಡು ಬಂದಿದ್ದೀನಿ ಅಷ್ಟು ಬಿಟ್ರೆ ನಾನು ರಾಜಕೀಯ ಮಾಡಕ್ಕೆ ಬಂದೇ ಇಲ್ಲ. ರಾಜಕೀಯ ಮಾತಾಡ್ಬೇಡಿ, ನಿಮ್ಮ ಆರೋಗ್ಯದ ಬಗ್ಗೆ ಮಾತಾಡಿ. ಆರೋಗ್ಯ ಚೆನ್ನಾಗಿದ್ದೀರಾ, ಏನ್ ಮಾಡ್ತಾ ಇದ್ದೀರಾ, ಏನ್ ಮಾಡಬೇಕು, ಅವ್ರಿಗೆ ಏನು ಸೌಲಭ್ಯ ತಲುಪಬೇಕಿತ್ತು ಅದನ್ನ ನನ್ನ ಕೈಲಾದಷ್ಟು ಮಟ್ಟಿಗೆ ಆ ಟೈಮಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರಾಗಿದ್ದಂಥ DK ಶಿವಕುಮಾರ್ ಸಾಹೇಬರು ಅವ್ರ ಸಪೋರ್ಟ್ ಇಟ್ಕೊಂಡು ಮಾಡಿದ್ದೀವಿ ಎಲ್ಲರೂ. ಆಲ್ಮೋಸ್ಟ್ ತುಂಬಾ ಮಾಡಿದ್ದೀವಿ ಅದನ್ನ. ಈಗ ಹಲವಾರು ನಿಮ್ಮಂತ ಸಮಾಜಮುಖಿ ಕೆಲಸ ಮಾಡೋರು, ನಾನು ದುಡಿದಿದ್ರಲ್ಲಿ ಒಂದು ಭಾಗ ಹಿಂಗೆ ಸಮಾಜಕ್ಕೆ ಅಂತ ಇಡಬೇಕು ಅನ್ನುವಂಥ ಮನೋಭಾವ, ನೀವು ಯಾವ ಥರ ಪ್ಲಾನ್ ಮಾಡ್ಕೋತೀರಿ ಅಂತ? ಮುಂದೆ ನಾನು ಹುಡುಗರಿಗೆ ಹೇಳೋದೊಂದೇ, ಫಸ್ಟ್ ನೀವು ದುಡಿದ್ಬಿಟ್ಟು ನೀವು ತೃಪ್ತಿಯಾಗೋಷ್ಟು ಇಟ್ಕೊಂಡು ನಿಮಗೆ ಸಾಕು ಅಂದಾಗ ಸಮಾಜ ಸೇವೆಗೆ ಬನ್ನಿ ಅಂತ. ಒಂದ್ಸಲಿ ಸಮಾಜ ಸೇವೆ ಎಂಟ್ರಿ ಆಗೋದ್ರೆ ಅದು ನೆವರ್ ಎಂಡಿಂಗ್. ಅದು ಹಿಂಗೆ ಇರ್ಬೇಕು, ಕೈ ಹಿಂಗೆ ಹೋಗೋದೇ ಇಲ್ಲ. ಕೈ ಹಿಂಗೆ ಇರಬೇಕು ಅಂದ್ರೆ ನಿನ್ನಲ್ಲಿ ಇದೇ ಇಲ್ಲ ಜನ ನೋಡೋದಿಲ್ಲ, ನೀನ್ ಏನ್ ಮಾಡ್ತೀಯ ನೋಡೋದಿಲ್ಲ. ಬೆನ್ನಿಂದ ಬಟ್ಟೆ ಹೊರದೋಗಿದ್ರೆ ಮುಂದೆ ಚೆನ್ನಾಗಿರ್ಬೇಕು, ಮುಂದೆ ಒಳ್ಳೆ ಬಟ್ಟೆ ಹಾಕೊಂಡು ಚೆನ್ನಾಗಿ, ಬೆನ್ನಿಂದ ಇಷ್ಟುದ್ದ ಹರಿದೋಗಿದ್ರೆ ಯಾರು ನೋಡಕ್ ಬರೋದಿಲ್ಲ. ಸೊ ಅಂತ ಟಾಸ್ಕ್ ದಯವಿಟ್ಟು ಹುಡುಗರಿಗೆ ಹೇಳ್ತೀನಿ, ಯಾರು ಮಾಡಕ್ ಹೋಗ್ಬೇಡಿ. ಫಸ್ಟ್ ನೀವು, ನಿಮ್ ಫ್ಯೂಚರು, ನಿಮ್ಮ ಫ್ಯಾಮಿಲಿ, ನಿಮ್ಮ ಖುಷಿ, ಆಮೇಲೆ ಬೇರೆ. ಖಂಡಿತ. ಈಗ ನೀವು ಇಷ್ಟೆಲ್ಲ ಮಾಡ್ತಾ ಇರ್ಬೇಕಾದ್ರೆ ನಿಮ್ಮ ಮನೆ ಸಪೋರ್ಟ್ ಬಹಳ ಮುಖ್ಯ. ಈಗೇನೋ ಮನೆ ಮಗ ಮಾಡ್ತಿದ್ದಾರೆ ಅಂದಾಗ ಸಹಕಾರ ನೀಡೋರು ಇರ್ತಾರೆ, ಇದೆಲ್ಲ ನಿನ್ಗೆ ಹಾಕ್ಬೇಕು, ಬಿಟ್ಬಿಡು, ನಾವು ನಮ್ದು ಎಷ್ಟಿದೆ ಅಷ್ಟು ನೋಡ್ಕೊಂಡು ಹೋಗೋಣ, ಈ ಥರ ಟಾಕ್ಸ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಹೇಗೆ ನಿಮ್ಮ ಮನೇಲಿ ಹೇಗೆ ಅಂತ? ನಮ್ದು ತಂದೆ ಮುಂಚೆಯಿಂದನೂ ಮಾಡ್ತಾರೆ, ಅವ್ರಿಗಿದೆಲ್ಲ ಏನು ಹೊಸದಲ್ಲ. ಸೊ ನಾವು ರಾಜಕೀಯಕ್ಕೆ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 2 ವರ್ಷಕ್ಕೆ ಅಪ್ಪನ ಕಳ್ಕೊಂಡ್ವಿ. ಸೊ ಹಂಗಾಗಿ ನಮ್ಮ ತಾಯಿ ಸಿಕ್ಕಾಪಟ್ಟೆ ಸಪೋರ್ಟ್ ನಮಗೆ, ಅಮ್ಮನ ಸಪೋರ್ಟ್ ತುಂಬ ಇದೆ. ಅವ್ರು ಮಾಡ್ತಾರೆ, ಅವ್ರಿಗೆ ಹೇಳೋದೊಂದೇ, ನಿಂದು ಅಂತ ನೋಡು ಫಸ್ಟ್, ಆಮೇಲೆ ಬೇರೆ ಮಾಡುವಂತೆ ಅಂತ. ಬಟ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ, ಈ ನಮ್ಗೆ ಕೆಲಸ ಮಾಡಬೇಕು, ಜನಕ್ಕೆ ಹೆಲ್ಪ್ ಮಾಡಬೇಕು ಅನ್ನೋ ಬುದ್ಧಿ ಬಂದಿದೆ ಅವರಿಂದ. ಸೊ ಐ ಶುಡ್ ಫೀಲ್ ಪ್ರೌಡ್ ದಟ್ ನಾನು ಅವ್ರ ಮಗ ಅಂತ. ಅವ್ರ ಮಗ ಆಗಿ ಹುಟ್ಟಿದ್ದಕ್ಕೆ ನಾನು ಹೆಮ್ಮೆ ಪಡಬೇಕು, ಬಿಟ್ರೆ ಇನ್ನು ಅವ್ರು ಹೆಮ್ಮೆ ಪಡುವಂತ ಕೆಲಸ ನಾನು ಮಾಡಿಲ್ಲ, ಮಾಡಬೇಕು. ಓಕೆ, ಇನ್ನು ಆತ್ಮತೃಪ್ತಿ ಇಲ್ಲ ಅಂತ ಆಯ್ತು. ರೈಟ್. ಈಗ ಕಾಂಗ್ರೆಸ್ ಅಲ್ಲಿ ಇದ್ದೀರಿ, MLA ಆಗಿ ಅಥವಾ ಒಬ್ಬ ಶಾಸಕನಾಗಿ ವೆಂಕಟೇಶ್ ಅವ್ರನ್ನ ಅಥವಾ AC ಅವರನ್ನ ನೋಡ್ಬೋದಾ? ಖಂಡಿತ ಕಷ್ಟ. ಯಾಕೆ? ಹೇಳಿದ್ನಲ್ಲ, ವ್ಯವಸ್ಥೆ ಆ ಥರ ಇಲ್ಲ. ಓಕೆ. ವ್ಯವಸ್ಥೆಯಲ್ಲಿ ಆ ಥರದ್ದೊಂದು ಕನ್ಸು ಕಾಣೋದು ತಪ್ಪೆ. ಯೋಗ ಈಗ ನಾವು ಎಷ್ಟೋ ಕಡೆ ನೋಡಿದೀವಿ, 2 ಓಟಿಂದ ಸೋತಿರೋದು, 1 ಓಟಿಂದ ಸೋತಿರೋದು, 20 ಓಟಿಂದ ಸೋತಿರೋದು, ತೀರಾ ಹತ್ರ ನೆಕ್ ಫೈಟಿಗೆ ಬಂದು ಸೋತಿರೋದು, ಇದೆಲ್ಲ ನೋಡಿದೀವಿ. ಇದೆಲ್ಲ ಏನಾಗುತ್ತೆ, ಅವ್ರ ಆಲ್ಮೋಸ್ಟ್ ಆ ಥರದ್ದೆಲ್ಲ ಆದಾಗೆಲ್ಲ ರಾಜಕೀಯ ಬಿಟ್ಟು ಮನೆಗೆ ಹೋಗಿರೋ ಇದ್ದಾರೆ. ಅದನ್ನ ಸ್ಪೋರ್ಟಿವ್ ಆಗಿ ತಗೊಂಡು ನೆಕ್ಸ್ಟ್ ಅಲ್ಲಿ ಗೆದ್ದೋರು ಇದ್ದಾರೆ. ಎರಡರಲ್ಲಿ ಯಾವ ಎಕ್ಸಾಂಪಲ್ ಅಂತ ತಗೊಂಡು ನಾವು MLA ಆಗ್ಬೇಕು? ಇದು ಮನೆಗೆ ಹೋದವ್ರ ಎಕ್ಸಾಂಪಲ್ ತಗೋಬೇಕಾ ಅಥವಾ ಇದ್ದವ್ರ ಎಕ್ಸಾಂಪಲ್ ತಗೋಬೇಕಾ? ಇದ್ದವರು ಎಲ್ಲೆಲ್ಲಿಂದ ತಂದು MLAಗಳಾಗಿದ್ದಾರೆ ಅಂತ ಕಣ್ಣಾರೆ ನೋಡಿದ್ದೀವಿ. ಮನೆಗೆ ಹೋದವರು ಅವ್ರ ಸಿಚುವೇಶನ್ ಏನಾಗಿದೆ ಅಂತ ನೋಡಿದ್ದೀವಿ. ಎರಡರಲ್ಲಿ ಯಾವ ಎಕ್ಸಾಂಪಲ್ ತಗೊಂಡು ನಾನು ಮುಂದೆ ಹೋಗ್ಬೇಕು ಅನ್ನೋದು ದೊಡ್ಡ ಕ್ವಶನ್ ಅಷ್ಟೇ. ಖಂಡಿತ. ಇದೆಲ್ಲದರ ನಡುವೆ ನಿಮ್ಮ ಬ್ಯಾಕ್ಗ್ರೌಂಡ್ ಅನ್ನ ನೋಡ್ತಾ ಹೋದ್ರೆ, ಕನ್ನಡದ ಜೊತೆ ನಿಂತ್ಕೊಳ್ಳಿ, ನಾನು ಕನ್ನಡಿಗ, ಕನ್ನಡದ ಮಗ, ಕನ್ನಡದ ಸೇವೆಯನ್ನು ಮಾಡಬೇಕು ಅನ್ನುವಂತಹ ಮನೋಭಾವ ನಿಮ್ದು. ಇದರ ಬಗ್ಗೆ ಏನು ಹೇಳ್ತೀರಿ ಅಂತ? ಕನ್ನಡ ಹೋರಾಟ ಅಂತನ್ನೋದು ಮುಂಚೆ ಮೇಡಮ್ ಒಂದು ಟೈಮಲ್ಲಿ ಕನ್ನಡ ಹೋರಾಟ ಅಂದ ತಕ್ಷಣ ನಮ್ಮ ಕಣ್ಣು ಕಾಣಿಸ್ತಾ ಇದೆ ವಾಟಾಳ್ ನಾಗರಾಜ್ ಅವರು. ಕನ್ನಡ ಅಂದ ತಕ್ಷಣ ಫಸ್ಟ್ ನಮ್ಮ ಕಣ್ಣು ಕಾಣೋದೇ ಅವರು. ಇವಾಗ 1000 ಜನ ಇದ್ದಾರೆ ಬಿಡಿ, ಇವಾಗ ಎಷ್ಟೇ ಜನ ಇದ್ರು ನಮಗೆ ಲೆಕ್ಕಕ್ಕಿಲ್ಲ. ಕನ್ನಡ ಅಂದ ತಕ್ಷಣ ವಾಯ್ಸ್ ರೈಸ್ ಮಾಡೋದು ಅವರೇ. ಅವ್ರನ್ನೇ ಆಲ್ಮೋಸ್ಟ್ ನಾವು ನೋಡ್ತಾ ಇದ್ದಿದ್ದು. ನಮ್ಮಲ್ಲೊಂದು ಈ ಭಾಷೆ ಬಗ್ಗೆ ಒಂದು ಇನ್ಸಿಡೆಂಟ್ ಏನಾಗುತ್ತೆ, ಒಂದ್ಸಾರಿ ಒಬ್ಬ ಈ ತಮಿಳ್ನಾಡಿಂದ ಬೇಸಿಕಲಿ ತಮಿಳವರು ಅಂತಲೇ ತಪ್ಪಾಗುತ್ತೆ, ಅಲ್ಲಿಂದ ಅದರಲ್ಲಿ ಕೆಲವು ಹುಳಗಳಿರ್ತಾವಲ್ಲ, ಕೆಟ್ಟ ಹುಳಗಳು, ಅವರೊಂದು ಟೀಮ್ ಮಾಡಿಕೊಂಡು ಬೆಂಗಳೂರಿಗೆ ಬರ್ತಾರೆ. ಈ ಕನ್ನಡ ಸ್ಟಾರ್ಸ್ನ, ಲೀಡರ್ಸ್ನ ಇದು ಮಾಡೋದು, ಪೋರ್ಟ್ರೇ ಮಾಡೋ ರೀತಿ ಪಬ್ಲಿಕ್ಗೆ ಒಂಥರ ಕೆಟ್ಟದಾಗಿ ಪೋಸ್ಟ್ ಮಾಡೋದು, ಮತ್ತೆ ಮುಖಾಲ ವಿಕಾರ ಈ ಥರ ಎಲ್ಲ ಮಾಡೋ ಒಂದು ಟೀಮೇ ಇತ್ತು. 30-37 ಜನ ಒಂದು ಟೀಮೇ ಇತ್ತು. ಅವ್ರನ್ನ ಏನ್ ಮಾಡ್ತೀವಿ, ಅವ್ರ ದುರಾದೃಷ್ಟನ ಅಥವಾ ನಮ್ಮ ದುರಾದೃಷ್ಟ ನಮ್ಮ ಕೈಲಿ ಸಿಗ್ತಾರೆ. ಅವರು ಅವನಿಗೆ ಕರೆದು ಬುದ್ಧಿ ಹೇಳ್ಬೇಕಾದ್ರೆ ಒಂದು 4 ಹೊಡಿತೀವಿ ಅವನಿಗೆ, ಹಿಂಗೆಲ್ಲ ಮಾಡಬಾರ್ದು ಅಂತ.
ಅದನ್ನು ನನ್ನ ಕ್ಲೋಸ್ ಫ್ರೆಂಡ್ ಒಂದು ವಿಡಿಯೋ ಮಾಡ್ತಾನೆ. ವಿಡಿಯೋ ಮಾಡಿ ಏನಾಗುತ್ತೆ, ಒಂದು ಮೀಡಿಯಾಗೆಲ್ಲ ಹೋಗುತ್ತೆ ವಿಡಿಯೋ ಅದು. ಆ ಒಂದು ವಿಡಿಯೋಯಿಂದ ಯಾವ ಮಟ್ಟಕ್ಕೆ ಗಲಭೆ ಆಗುತ್ತೆ ಅಂತಂದರೆ ಎರಡೂ ರಾಜ್ಯಗಳ ಮಧ್ಯೆ ಬೆಂಕಿ ಹತ್ಕೊಳ್ಳೋ ಮಟ್ಟಿಗೆ ಗಲಭೆ ಆಗುತ್ತೆ. ಅಂದರೆ ಅದಕ್ಕೆ ಯಾರು ಏನು ಮಾಡಿದ್ರು ಅಂತ ಯೋಚನೆ ಮಾಡೋ ಅಷ್ಟೊತ್ತಿಗೆ ಹಿಂಗೆ ಯಾಕೆ ಆಯಿತು ಅನ್ನೋ ಸ್ಟೇಜ್ ನಾವು ಕುತ್ಕೊಂಡ್ಬಿಡ್ತೀವಿ ಮೂಲೆಯಲ್ಲಿ ಹೋಗಿ. ನಾವು ಮಾಡಿದ್ದು ಬೇರೆ, ನಾವು ಮಾಡಿದ್ದೇನೋ ನಮ್ಮ ಭಾಷೆಗೆ ಅನ್ಯಾಯ ಆಗುತ್ತೆ, ನಮ್ಮ ರಾಜ್ಯದಲ್ಲಿ ಚಿತ್ರನಟರಿಗೆ ಮತ್ತು ರಾಜಕೀಯ ವ್ಯಕ್ತಿಗೆ ಅನ್ಯಾಯ ಆಗುತ್ತೆ. ಇದನ್ನ ಮಾಡಬೇಡ ಅಂತ ಹೇಳಕ್ ಹೊರಟಿದ್ದು. ಅದು ತಿರುವೆಂಗ್ ತಗೋತು ಅಂತಂದ್ರೆ ಆ ಟೈಮಲ್ಲಿ ಕಾವೇರಿ ಗಲಾಟೆ ಬೇರೆ ಇತ್ತು. ಆ ಕಾವೇರಿ ಗಲಾಟೆಗೋಸ್ಕರ ನಾನು ಉದ್ದೇಶಪೂರ್ವಕ ಹಿಡ್ಕೊಂಡು ಹೊಡೆದವನ್ನ ಅಂತ ಆ ಥರ ಬಣ್ಣ ಕೊಟ್ಟು ಆ ಟೈಮಲ್ಲಿ ತುಂಬಾ ನೋವು ತಿನ್ನೋ, ಎಷ್ಟು ಅಂದ್ರೆ ಮನೆಯಿಂದ ಹೊರಗಡೆ ಬರ್ತಿರೋಂಥ ಪರಿಸ್ಥಿತಿ ಆ ಥರ ಆಯ್ತು ನಮ್ಗೆ. ಒಂದು ಸ್ವಲ್ಪ ದಿನ, ಒಂದು ವರ್ಷ, 1.5 ವರ್ಷ. ಸೊ ಬೇಡಪ್ಪ ಈ ಹೋರಾಟಗಳು ಬೇಡ, ಯಾಕಂದ್ರೆ ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಂಡು ಸಮಾಜ ಸೇವಕರು ಅಂತ ಅನ್ನಿಸ್ಕೊಳ್ಳೋದು ಬೇರೆ, ಈ ಕೇಸು ಪೊಲೀಸು ಅನ್ನೋದು ಬೇರೆ. ಆ ವರ್ಷನ ಆ ಜೀವನವನ್ನ ಅನುಭವಿಸ್ತೀರಿ ನೀವು. ಕೆಲವೊಂದ್ಸಲಿ ಏನಾಗುತ್ತೆ, ನಾವು ಅಧಿಕಾರಿಗಳನ್ನ ತಪ್ಪು ಅಂತ ಹೇಳಲೇಬಾರ್ದು. ಒಂದೊಂದ್ಸಲಿ ಅವ್ರು ಹೆಂಗೆ ಹೆಲ್ಪ್ಲೆಸ್ ಆಗ್ತಾರೆ. ಅವರು ನಮ್ಗೆ ಎಷ್ಟೇ ಕ್ಲೋಸ್ ಇದ್ರು ಕೂಡ ಕೆಲಸ ಅಂತ ಬಂದ ಅವ್ರ ಹೆಲ್ಪ್ಲೆಸ್ನೆಸ್ ತುಂಬಾ ಎದ್ದು ಕಾಣುತ್ತೆ. ಅವ್ರ ಕೆಲಸ ಅವ್ರು ಮಾಡ್ಲೇಬೇಕು, ಅವ್ರ ಕರ್ತವ್ಯ ಮಾಡಲೇಬೇಕು. ಮತ್ತೆ ಅಧಿಕಾರಿ ಅವರಿಂದ ಯಾರು ನಮ್ಮ ರಾಜಕಾರಣಿಗಳು ಇರ್ತಾರೆ, ಪವರಲ್ಲಿ ಯಾರು ಇರ್ತಾರೆ, ಅವ್ರು ಒಂದೊಂದು ಕೆಲಸ ಹೇಳಿದಾಗ ಅವ್ರು ಮಾಡಲೇಬೇಕು, ಅನಿವಾರ್ಯ ಅವ್ರಿಗೆ. ಆಗಲ್ಲ ಅಂತ ತಳ್ಳಂಗೂ ಇಲ್ಲ, ಅಥವಾ ನನ್ಗೆ ಚೆನ್ನಾಗಿದ್ದೀವಿ ನಾವು ಸ್ನೇಹಿತರು ಅಂತ ನಮ್ಮನ್ನ ಸಪೋರ್ಟ್ ಮಾಡಿ ಮಾತಾಡೋಂಗೂ ಇಲ್ಲ. ಈ ಥರದ್ದೆಲ್ಲ ಆಗಿ ಈ ಸಿಚುವೇಶನ್ಲಿ ತುಂಬ ಅಂದರೆ ನಮ್ಮ ಲೈಫಲ್ಲಿ ಅದೊಂದು ಕೆಟ್ಟ ವರ್ಷ ಅಂತ. ಆನೆ ಹಳ್ಳಕ್ಕೆ ಬಿದ್ದರೆ ಆಳಿಗೊಂದು ಕಲ್ಲು ಅಂತ. ಯಾವುದೂ ಸಿಗದಿರೋ ಟೈಮಲ್ಲಿ ಇದೊಂದು ಸಿಕ್ಕಿದ ತಕ್ಷಣ ಏನು ಮಾಡ್ತಾರೆ, ಎಲ್ಲ ಕಡೆಯಿಂದ ನಮ್ಮನ್ನು ಕಟ್ಟಾಕುವಂಥ ಪ್ರಯತ್ನ ಮಾಡ್ತಾರೆ. ಆ ಟೈಮಲ್ಲೇ ಅದು ಆಲ್ಮೋಸ್ಟ್ ಒಂದು 2016ನೇ ಇಸ್ವಿ ಇರಬೇಕು, 2016 ನನಗೆ ಗೊತ್ತಿರೋಂಗೆ 2016. ಆ ಟೈಮಲ್ಲಿ ಇಷ್ಟೆಲ್ಲ ನೋವು ತಿನ್ನೋ ಪರಿಸ್ಥಿತಿಗಳು ಬಂದು ನಾವು ಸಿಕ್ಕಿಲ್ಲ ಅಂತ ನಮ್ಮ ಹುಡುಗರ ಮೇಲೆಲ್ಲ ಕೇಸ್ ಹಾಕಿ ಅವ್ರನ್ನ ಜೈಲಿಗೆ ಕಳಿಸೋದು, ಅವ್ರಿಗೊಂಥರ ಹಿಂಸೆ ಕೊಡೋದು, ಹಿಂಗೆಲ್ಲ ಏನಾಗುತ್ತೆ, ಯಾವ ಹೋರಾಟನೂ ಬೇಡ, ಏನೂ ಬೇಡ, ನಿಮ್ಮ ಪಾಟ್ ಚೆನ್ನಾಗಿರಪ್ಪ ನೀವು ಹೋಗಿ ಮನೆಗೆ ಅಂತ. ಓಕೆ, ಎಷ್ಟೇ ಒಳ್ಳೆ ಕೆಲಸ ಮಾಡ್ತಾ ಇದ್ರು ಕೂಡ ನೆಗೆಟಿವ್ ಟಾಕ್ಸ್ ಇರುತ್ತೆ, ಟೀಕೆ ಟಿಪ್ಪಣಿಗಳಿರುತ್ತೆ. ಅವ್ರು ಬಿಡ್ರಪ್ಪ ರೌಡಿ ಅನ್ನುವಂಥ ಪದಪ್ರಯೋಗ ಮಾಡಿ ಕೂಡ ಮಾತಾಡ್ತಾರೆ. ಏನ್ ಅನ್ಸುತ್ತಾಗ ಅಂತ? ಈಗ ಹೇಳಿದ್ನಲ್ಲ, ಈಗ ನಾವು ಒಂದೊಳ್ಳೆ ಕೆಲಸ ಮಾಡಬೇಕಾದ್ರೆ 10 ಜನಕ್ಕೆ ಒಳ್ಳೆಯವ್ರ ಥರ ನಾವು ಕಾಣೋದಿಲ್ಲ. ಅಟ್ಲೀಸ್ಟ್ ಅದ್ರಲ್ಲಿ 4 ಜನ ಕೆಟ್ಟವ್ರ ಥರ ಕಾಣ್ತೀವಿ. ಆ 4 ಜನ ಏನು ಮಾಡ್ತಾರೆ, ಒಬ್ಬ ರೌಡಿ ಅಂತಾನೆ, ಒಬ್ಬ ಪೊರ್ಕಿ ಅಂತಾನೆ, ಇನ್ನೊಬ್ಬ ಮನೇಲಿ ಸರಿಗೆ ಬೆಳೆಸಿಲ್ಲ ಅಂತಾನೆ, ಹಿಂಗೆಲ್ಲ ಮಾತಾಡ್ತಾರೆ. ಆದರೆ ಅದನ್ನೆಲ್ಲ ದಾಟಿ ಮುಂದೆ ಬರಬೇಕು. ಅಂಥವ್ರಿಗೆ ಸಮಾಜ ಹಿಂಗಲ್ಲ ಅಂತ ತೋರಿಸ್ಬೇಕು. ಅದು ನಿಜವಾದ ಹೋರಾಟಗಾರನ ಕೆಲಸ. ಏನಕ್ಕೆ ಅಂದರೆ ಎಲ್ಲ ಹೇಳ್ತಾರೆ ರಾಜಕೀಯ. ನಾನು ಹೇಳೋದು ಇವತ್ತಿನ ಸಿಚುವೇಶನಲ್ಲಿ ಇಂಥ ಪರ್ಟಿಕ್ಯುಲರ್ ವ್ಯಕ್ತಿಗೆ ಅಂತಲ್ಲ, ಆಲ್ಮೋಸ್ಟ್ ನೋಡಿ, ನೀವು ಮುಂಚೆಯಿಂದ ನೋಡ್ಕೊಂಬಂದ್ರೆ ಎಲ್ಲ ಗ್ರೇ ಸ್ಪೀಡಲ್ಲಿ ಇರೋವಂಥ ವ್ಯಕ್ತಿಗಳನ್ನೇ ಅಧಿಕಾರ ತಗೊಳ್ಳೋದು, ರಾಜಕೀಯ ಮಾಡೋದಿಲ್ಲ. ನೀವು ಎಲ್ಲೂ ಯೂತ್ಸ್ನ ಅಧಿಕಾರದಲ್ಲಿ ನೋಡಿರೋ ಎಕ್ಸಾಂಪಲ್ ಒಂದೇ ಒಂದು ಯಾವ್ದಾರು ಕೊಡಿ ನೋಡೋಣ. ಒಬ್ಬ ಯೂತ್ ಯಾರಾದ್ರೂ, ಎಲ್ಲರೂ ಹುಡುಗರನ್ನ ಯೂಸ್ ಮಾಡ್ಕೊಳ್ಳೋದೆ. ಆಲ್ಮೋಸ್ಟ್ ನಮ್ಮಲ್ಲಿ ಯೂತ್ ಪವರ್ ಅಂತ ಅಲ್ಟಿಮೇಟ್ ಪವರ್ ಅದು. ಆದರೆ ಆ ಯೂತ್ಸ್ಗೆ ಅವ್ರದ್ದು ಏನು ಪವರ್ ಅಂತ ಅವ್ರಿಗೆ ಗೊತ್ತಿಲ್ಲ. ಅದು ಮೇಜರ್ ಪ್ರಾಬ್ಲಮ್. ಎಲ್ಲರೂ ರಾಜಕಾರಣಿಗಳಿಗೆ ಏನೇ ಮಾಡಬೇಕು, ಅಧಿಕಾರ ಬರಬೇಕು ಅಂದ್ರೆ ಅವರಿಗೆ ಹುಡುಗರು ಸಪೋರ್ಟ್ ಇಲ್ಲದೆ ಯಾರು ಏನೂ ಮಾಡೋಕ್ಕಾಗಲ್ಲ. ಬೇಕೇ ಬೇಕು, ಅಲ್ಟಿಮೇಟ್ ಆಗಿ ಅವ್ರು ಇದ್ರೇನೆ ಆ ಕೆಲಸ ಆಗೋದು ಅವರಿಗೆ. ಸೊ ಹಂಗಾಗಿ ಹುಡುಗರಿಗೆ ಅವ್ರ ಸಾಮರ್ಥ್ಯ ಅವ್ರು ಮರೆತು ಇನ್ನೊಬ್ರು ಕೈ ಕೆಳಗೆ ಹೋಗುವಂತ ವಾತಾವರಣ ಸೃಷ್ಟಿಯಾಗಿದೆ ಅಷ್ಟೇ. ಈಗ ಯಾವತ್ತು ಇವ್ರು ಎಚ್ಚೆತ್ಕೊಂತಾರೆ, ಯಾರ ಮೇಲೆ ಇರ್ತಾರೆ ಕೆಳಗೆ ಬೀಳ್ತಾರೆ ದೇವ್ರಿಗೆ ಗೊತ್ತು. ಜೀವನ ಹೆಂಗ್ ಬಂದಿದೆ ಹಂಗ್ ತಗೊಂಡು ಹೋಗ್ತಿದೀನಿ ಅನ್ನೋ ರೀತಿಯ ಮಾತುಗಳು ನಿಮ್ಮ ಹತ್ರ ಕೇಳ್ತು. ಆದ್ರೂ ಒಂದು ಗುರಿ ಅನ್ನೋದಿರುತ್ತೆ, ಇದನ್ನ ನಾನು ರೀಚ್ ಮಾಡಬೇಕು, ಇದು ನನ್ನ ಉದ್ದೇಶ, ಈ ಥರದ್ದು ಏನಾದರೂ? ಖಂಡಿತ ಒಂದು ಗುರಿ ಅಂತೂ ಇದೆ. ರಾಜಕೀಯದಲ್ಲಿ ಒಂದು ಅಧಿಕಾರ ತಗೊಂಡು ಸ್ವಾರ್ಥಕ್ಕೆ ಅಂತಲ್ಲ, ನನ್ನನ್ನು ನಂಬಿ ನನ್ನ ಹಿಂದೆ ಬಂದಿದ್ದಾರಲ್ಲ ಅವ್ರನ್ನ ಒಂದು ದಡಕ್ಕೆ ಸೇರಿಸ್ಬೇಕು ಅನ್ನೋ ಆಸೆ ಅಷ್ಟೇನೆ. ನನ್ನ ಸ್ವಾರ್ಥಕ್ಕೆ ನನಗೇನು ಯೋಚನೆಗಳೇ ಇಲ್ಲ. ಇಷ್ಟು ವರ್ಷದಲ್ಲಿ ನನ್ನ ಇಷ್ಟು ವರ್ಷದ ಪಯಣದಲ್ಲಿ ನನ್ನ ನಂಬ್ಕೊಂಡು ನನ್ನ ಹಿಂದೆ ಬಂದವರು ತುಂಬ ಜನ ಇದ್ದಾರೆ. ಅವ್ರನ್ನೆಲ್ಲ ದಡಕ್ಕೆ ಸೇರಿಸ್ಬೇಕು ಅಂತಾನೆ ನಾನು ಒಂದು ಮಟ್ಟಕ್ಕೆ ಹೋಗ್ಬೇಕು. ಏನಾದ್ರು ದೇವರ ಆಶೀರ್ವಾದ ನಂಗೆ ಒಂದು ಅಧಿಕಾರ ಸಿಕ್ಕಿದ್ರೆ ನಾನು ಮಾಡೋ ಮೊದಲನೇ ಕೆಲಸನೇ ನಮ್ಮವ್ರನ್ನ ದಡಕ್ಕೆ ಸೇರಿಸ್ತೀನಿ. ಆಮೇಲೆ ನಂದು ನನ್ನ ಸ್ವಂತ ಯೋಚನೆಗಳು ಆಮೇಲೆ ಅದು ಒಂದು ಆತ್ಮತೃಪ್ತಿ ಇದೆ. ಕಣ್ಮುಚ್ಕೊಂಡು ಯೋಚನೆ ಮಾಡ್ತಿದ್ಬೇಕಾರೆ ಸರಿಯಾದ ಮಾರ್ಗವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ, ಎಲ್ಲ ಸರಿಯಾಗಿ ಆಗ್ತಾ ಇದೆ, ಆ ಫೀಲಿಂಗ್ ಇದೆಯಾ ನಿಮ್ಗೆ? ಖಂಡಿತ ಇದೆ. ನಾನು ನಡೀತಾ ಇರೋ ದಾರಿ ಅಂತೂ ಸರಿಯಾಗಿ ಇದೆ. ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋ ದಾರಿಗಳು ತಪ್ಪಿರ್ಬೋದು, ಬಟ್ ನಾವು ಆ ತಪ್ಪು ದಾರಿ ತುಳಿದ್ರೆ ಸರಿ ದಾರಿಯಲ್ಲಿ ಹೋಗ್ತಾ ಇದ್ದೀವಿ. ಕೆಲವೊಮ್ಮೆ ಟೀಕೆ ಟಿಪ್ಪಣಿಗಳು ಬಂದ್ರು ಅದನ್ನ ಪಾಸಿಟಿವ್ ಆಗಿ ತಗೊಂಡು ಮುಂದೋಗ್ತೀರಾ ನೀವು? ಕೆಲವೊಮ್ಮೆ ಎಲ್ಲ ಬರ್ತಾನೆ ಇರ್ತದೆ. ನಡೆಯೋ ದಾರಿಯಲ್ಲಿ ಕಲ್ಲು ಮುಳ್ಳೆಲ್ಲ ಹೆಂಗು ಟೀಕೆ ಟಿಪ್ಪಣಿಗಳು ಬರ್ತಾನೆ ಇರ್ತವೆ. ಓಕೆ, ಸಹಜವಾಗಿ ಕೆಲವೊಮ್ಮೆ ಪೊಲೀಸು ಸ್ಟೇಷನ್ ಈ ತರದೆಲ್ಲ ಸಿಚುವೇಶನ್ ಬಂದಾಗ ಫ್ಯಾಮಿಲಿಯವ್ರು ಹೆದರ್ಕೊಳ್ತಾರೆ. ಅವ್ರಿಗೆ ಯಾವ ತರ ಧೈರ್ಯ ತುಂಬುವಂತ ಕೆಲಸಗಳನ್ನ ಮಾಡ್ತೀವಿ? ಈಗ ಮುಂಚೆ ನಮ್ಮ ಸ್ವತಂತ್ರ ಹೋರಾಟಗಾರನ್ನೇ ಬಿಟ್ಟಿಲ್ಲ, ಜೈಲಿಗೆ ಹಾಕಿದ್ರು, ಹಂಗಂತ ಹೋರಾಟ ನಿಲ್ಸಿದ್ರ? ನಿಲ್ಸಿಲ್ಲ.
ಆ ಪ್ರಯತ್ನ ಮಾಡಿ ಅವ್ರು ಫ್ರೀಡಮ್ ತಂದು ಕೊಟ್ಟರು, ಈಗ ನಾವಿದ್ದೀವಿ. ಹ್ಮ್. ಹಂಗಂತ ನಾವು ತಪ್ಪು ಮಾಡಿದಾಗ ನಾವು ಅಧಿಕಾರಿಗಳು ಭಯ ಬೀಳ್ಬೇಕು. ಹೌದು, ಪೊಲೀಸ್ಗಾಗಲಿ ಇನ್ನೊಬ್ರಿಗಾಗಲಿ ನಾವು ತಪ್ಪಿಲ್ಲ, ನಾವು ಮಾಡ್ತಾ ಇರೋ ದಾರಿ ಸರಿ ಇದೆ, ನಮ್ಮನ್ನು ಕಟ್ಟಾಕೋದಕ್ಕೆ ಅವ್ರನ್ನ ಯೂಸ್ ಮಾಡ್ಕೊತಾ ಇದಾರೆ ಅಂದಾಗ ಭಯ ಹಾಕ್ಬಿಡ್ಬೇಕು. ಫೇಸ್ ಮಾಡೋಣ, ಫೇಸ್ ಮಾಡೋದು ಮುಂದೋಗ್ತಾ ಇರೋದು. ಅದೇನು ಪರ್ಮನೆಂಟ್ ಆಗಿ ಬರೋದಿಲ್ಲ, ಆ ಟೈಮ್ಗೆ ಅಷ್ಟೇ. ಅದು ಟೈಮ್ ಬೀಯಿಂಗು ಮುಗಿದೋಗುತ್ತೆ ಅದು. ಆ ಟೈಮಲ್ಲಿ ನಾವೇನಾದ್ರು ಧೈರ್ಯ ಕಳ್ಕೊಂಡು ಕೂತ್ಕೊಂಡ್ರೆ ಮುಂದಿನ ಜೀವನ ಹೆಂಗೆ? ನಾವು ಆರಿಸ್ಕೊಂಡ್ರೆ ದಾರಿ ಹೆಂಗಿದೆಯಲ್ಲ, ಹೋಗ್ಲೇಬೇಕು. ಖಂಡಿತ. ರೈಟ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಹಲವಾರು ವಿಚಾರಗಳನ್ನು ನೀವು ಇವತ್ತು ಶೇರ್ ಮಾಡಿದ್ರೆ, ಅಂದರೆ ಒಂದು ಸಂಘಟನೆ ಇರ್ಬೋದು, ಒಂದು ಉದ್ಯಮ ಇರ್ಬೋದು, ಅಥವಾ ರಾಜಕಾರಣ, ಈ ಮೂರೂ ಮಾರ್ಗದಲ್ಲಿ ನೀವು ಅನುಸರಿಸ್ತಾ ಇದ್ರೂ ಕೂಡ ಸಮಾಜಮುಖಿಯಾಗಿ ಹೇಗೆ ಜೀವನ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಸೊ ನೋಡಿದ್ರದ ವೀಕ್ಷಕರೇ, AC ಅಥವಾ ಜೆ ವೆಂಕಟೇಶ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನಾನು ಆಗಲೇ ಉಲ್ಲೇಖ ಮಾಡಿದ ಹಾಗೆ ಮಾಡಿದಂತಹ ಸಮಾಜಮುಖಿ ಕಾರ್ಯಗಳು ಯಾರಿಗೂ ಗೊತ್ತಾಗದಂತೆ ಆ ಜನರಿಗೆ ಉಪಕಾರ ಆಗಲಿ ಅನ್ನುವಂಥ ಸದುದ್ದೇಶದಿಂದ ಹಲವಾರು ಆಸ್ಪತ್ರೆ ಇರ್ಬೋದು, ವಿದ್ಯಾಭ್ಯಾಸಕ್ಕೆ ಮಕ್ಕಳಿರ್ಬೋದು, ಅಥವಾ ಯಾವುದೇ ರೀತಿಯ ಸಮಾಜಮುಖಿ ಕಾರ್ಯಗಳು ಅಂತಿದ್ದ ಸಂದರ್ಭದಲ್ಲಿ ವೆಂಕಟೇಶ್ ಅವರನ್ನ ಹಲವಾರು ಜನ ಹುಡುಕೊಂಡು ಬಂದಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಸಹಾಯ ಹಸ್ತವನ್ನು ಜೆ ವೆಂಕಟೇಶ್ ಅವರು ಚಾಚಿದ್ದಾರೆ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ರಾಜಕಾರಣದಲ್ಲಿದ್ದಾರೆ, ಒಂದು ದೊಡ್ಡ ಮಹತ್ವಾಕಾಂಕ್ಷೆಯನ್ನು ಅವರು ಇಟ್ಟುಕೊಂಡಿದ್ದಾರೆ. ಆ ಆಸೆ ಈಡೇರಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.